ಪರಾಶರಸೂನು ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ಚರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಎರಡು ಬಗೆಯ ಉಪಾಸನೆ. 16ನೆಯ ಜೀವ 17 ಉಪಾಸನೆ ಮಾಡಿ 18ರ ಕಡೆಗೆ ಹೋಗಬೇಕು, ನೇರ 18 ಉಪಾಸನೆ ಮಾಡಬೇಕು ಅನ್ನೋ ವಿಷಯದಲ್ಲಿ ಶಾಸ್ತ್ರದ ಬೇರೆ ಬೇರೆ ಮಾತುಗಳನ್ನು ಉಲ್ಲೇಖ ಮಾಡ್ತಾ ಒಂದು ಪ್ರಶ್ನೆ ಬಂತು. ಅದಕ್ಕೆ ಕೃಷ್ಣ ಹೇಳಿದ, ತೇಮೇ ಯುಕ್ತತಮಾಹ ಮತಾಹ, ಯಾರು ನನ್ನನ್ನು ಶ್ರದ್ಧೆಯ ಪರಯೋಪೇತಾಹ ಪರ್ಯುಪಾಸತೆ, ನನ್ನ ರೂಪವಿಶೇಷಗಳನ್ನು ನನ್ನ ಗುಣವಿಶೇಷಗಳನ್ನು ಯಾರು ಶ್ರದ್ಧೆಯಿಂದ ಉಪಾಸನೆ ಮಾಡ್ತಾರೆ ಅವರೇ ಯುಕ್ತತಮಾಹ. ಯುಕ್ತರು ಅಂದರೆ ಈ ಒಂದರ್ಥ ಕೂಡಿಕೊಂಡವರು ಅಂತ, ಅದರಿಂದ ಯುಕ್ತವಾಗಿ ಅಂದರೆ ಕೂಡಿಕೊಂಡು ಅಂತ ನಾವು ಅರ್ಥ ಹೇಳ್ತೇವೆ. ಅಂದರೆ ಕೂಡಿಕೊಂಡವರಲ್ಲಿ ಶ್ರೇಷ್ಠರು ಯುಕ್ತತಮರು. ಯಾವುದರಿಂದ ಕೂಡಿಕೊಂಡವರು? ಭಗವಂತನ ಸಾಧನೆಯಿಂದ ಕೂಡಿದವರು ಯುಕ್ತರು. ಯುಕ್ತತಮಾಹ ಅಂದರೆ ಭಗವಂತನ ಸಾಧಕರಲ್ಲೇ ಶ್ರೇಷ್ಠರು ಅಂತ, ಅಥವಾ ಯುಕ್ತ ಅನ್ನುವುದಕ್ಕೇನೆ ಯೋಗವುಳ್ಳವರು ಅಂತ ಅರ್ಥ. ಯೋಗ ಅಂದರೆ ಉಪಾಯ, ಉಪಾಯ ಅಂದರೆ ಸಾಧನೆ. ಆದ್ದರಿಂದ ಯುಕ್ತರು ಅಂದರೆ ಯೋಗದಿಂದ ಕೂಡಿದವರು, ಯೋಗ ಅಂದರೆ ಉಪಾಯ, ಉಪಾಯ ಅಂದರೆ ಭಗವಂತನನ್ನು ಸೇರುವ ಉಪಾಯ ಅಂದರೆ ಸಾಧನೆ. ಹಾಗಾಗಿ ಯುಕ್ತರು ಅಂದರೆ ಸಾಧಕರು, ಯುಕ್ತತಮರು ಅಂದರೆ ಸಾಧಕರಲ್ಲಿ ಶ್ರೇಷ್ಠರು. ಕೃಷ್ಣ ಹೇಳಿದ, ಯಾರು ನನ್ನ ಗುಣರೂಪಗಳನ್ನು ಉಪಾಸನೆ ಮಾಡ್ತಾರೆ ವಾಸ್ತವಿಕವಾಗಿ ಅವರೇ ಸಾಧಕರಲ್ಲಿ ಶ್ರೇಷ್ಠರು. ಹಾಗಾದರೆ ಶ್ರೀತತ್ವವನ್ನು ಉಪಾಸನೆ ಮಾಡಿದರೆ ಏನು ಉಪಯೋಗ ಇಲ್ವಾ? ವ್ಯರ್ಥವೋ? ಯಾಕಂದರೆ ಅದರ ಬಗ್ಗೆ, ಆ ಉಪಾಸನೆ ಬಗ್ಗೆ ಕೂಡ ಶಾಸ್ತ್ರಗಳಲ್ಲಿ ಅನೇಕ ಮಾತುಗಳು ಬರ್ತಾವೆ, ವೇದಗಳಲ್ಲಿ ಅನೇಕ ಮಂತ್ರಗಳು ಬರ್ತಾವೆ. ಅದನ್ನ ಶ್ರೀ ಉಪಾಸನೆ ಅನ್ನೋದು ಯಾವ ಮಟ್ಟದಲ್ಲಿ ಉಪಯೋಗ ಬೀಳ್ತದೆ ಅಂದರೆ, ಬಹಳ ಒಂದು ವಿಚಿತ್ರವಾದ ಉತ್ತರವನ್ನು ಕೊಡ್ತಾನೆ ಕೃಷ್ಣ. ಏತು ಅಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ. ಏತು ಅಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ. ಇನ್ನು ಕೆಲವರು ಉಪಾಸನೆ ಮಾಡ್ತಾರೆ, ಅದು ಇನ್ನೊಂದು ಪಕ್ಷ. ನೀನೇ ಕೇಳಿದ ಎರಡನೇ ಪಕ್ಷ, ಅಕ್ಷರೋಪಾಸನೆ. ಅಕ್ಷರ ಅಂತಂದರೆ ಪ್ರಕೃತಿ ಅಕ್ಷರಂ, ಅವ್ಯಕ್ತಂ ಪ್ರಧಾನಂ, ಪ್ರಕೃತಿ ಅಕ್ಷರಂ, ಇವೆಲ್ಲ ಪರ್ಯಾಯ ಶಬ್ದಗಳು ಶಾಸ್ತ್ರದಲ್ಲಿ. ಅದನ್ನ ಪ್ರಕೃತಿ ತತ್ವವನ್ನು ಉಪಾಸನೆ ಮಾಡುವವರು. ಪ್ರಕೃತಿ ತತ್ವ ಅಂತಂದರೆ ಅದರ ಅಭಿಮಾನಿ ದೇವತೆ ಆದಂಥ ಶ್ರೀ ತತ್ವವನ್ನು. ಲಕ್ಷ್ಮಿಯ ಉಪಾಸಕರು ನಾರಾಯಣನ ಉಪಾಸನೆಯ ಬದಲು ಲಕ್ಷ್ಮಿಯನ್ನು ಉಪಾಸನೆ ಮಾಡುವರು. ಏತು ಅಕ್ಷರಂ, ಆದರೆ ತುಂಬ ವಿಶೇಷಣಗಳನ್ನು ಕೊಡ್ತಾನೆ ಈ ಶ್ರೀತತ್ವಕ್ಕೆ, ಬಹಳ ವಿಚಿತ್ರ. ಏತು ಅಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರಗಂ ಅಚಿಂತ್ಯಂಚ ಕೂಟಸ್ಥಂ ಅಚಲಂ ಧ್ರುವಂ. ಈ ಉಪಾಸನೆಯಲ್ಲಿ ಅವ್ಯಕ್ತ ತತ್ವವನ್ನು ಹೇಳುವಾಗ ಒಂದು ಶ್ಲೋಕ ಪೂರ್ತಿ ವಿಶೇಷಣಗಳನ್ನು ಕೊಡ್ತಾನೆ. ಯಾಕೆಂದರೆ ಅವ್ಯಕ್ತ ತತ್ವದ ಉಪಾಸನೆ ಮತ್ತು ಭಗವಂತನ ಉಪಾಸನೆಯಲ್ಲಿ ಒಂದು ವ್ಯತ್ಯಾಸ.
ಭಗವಂತನ ಉಪಾಸನೆಯಲ್ಲಿ ಏನು ಲೋಪದೋಷಗಳಿದ್ದರೂ ನಡೀತದೆ. ಇದು ಉಪಾಸನೆ, ಭಗವಂತನ ಉಪಾಸನೆ ಮತ್ತು ಲೋಕನೀತಿಗೆ ಒಂದು ಅಂತರ. ಲೋಕನೀತಿಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕ್ಷಮಿಸುವವಳು ತಾಯಿ, ತಂದೆ ಸ್ವಲ್ಪ ಉಗ್ರ, ತಾಯಿ ಎಲ್ಲವನ್ನು ಕ್ಷಮಿಸಿಬಿಡ್ತಾಳೆ. ಅಲ್ಲಿ ಹಾಗಲ್ಲ, ಏನು ಹೆಚ್ಚು ಕಮ್ಮಿ ಆದರೂ ತಾಯಿ ಶಿಕ್ಷೆ ಕೊಡ್ತಾಳೆ, ಭಗವಂತ ಕ್ಷಮಿಸಿಬಿಡ್ತಾನೆ ಅಂತ. ಅದು ಇಲ್ಲಿಯ ನಿಯಮಕ್ಕಿಂತ ಸ್ವಲ್ಪ ಭಿನ್ನ ಅಲ್ಲಿಯ ನಿಯಮ. ಅಲ್ಲಿ ಅವ್ಯಕ್ತ ಉಪಾಸನೆ ಮಾಡುವಾಗ ಆ ಉಪಾಸನೆಯಲ್ಲಿ ಎಲ್ಲ ಮುಖಗಳನ್ನು ಬಹಳ ಎಚ್ಚರದಿಂದ ಉಪಾಸನೆ ಏನೇನು ಮಾಡಬೇಕೋ ಅದನ್ನು ಲಿಸ್ಟ್ ಕೊಡ್ತಾರೆ. ಅಕ್ಷರಂ, ಅಕ್ಷರ ಅನ್ನುವುದಕ್ಕೆ ಅನೇಕ ಬಾರಿ ನಾವು ಅರ್ಥ ನೋಡಿದ್ದೇವೆ. ಅಕ್ಷರ ಅಂದರೆ ಒಂದು ಅರ್ಥ ದೇಹ, ಅಳಿವಿಲ್ಲದ ದೇಹ ಉಳ್ಳದ್ದು ಅಂತ. ಎರಡೇ ಅಕ್ಷರಗಳಿರುವುದು. ಅಳಿವಿಲ್ಲದ ದೇಹ ಇರುವುದು ಒಂದು ಲಕ್ಷ್ಮಿಗೆ, ಒಂದು ಭಗವಂತನಿಗೆ, ಇಬ್ಬರಿಗೆ. ಅದರಲ್ಲಿ ನಾರಾಯಣನನ್ನು ಅಕ್ಷರ ಅಂತಲೇ ಉಪಾಸನೆ ಮಾಡೋದು. ನಾರಾಯಣನನ್ನು ಏನು ಉಪಾಸನೆ ಮಾಡ್ತೇವೆ ಅದನ್ನು ನೀವು ಶ್ರೀತತ್ವದಲ್ಲಿ ಮಾಡಿದ ಹಾಗಾಯಿತು. ಅದಕ್ಕೋಸ್ಕರ ಈ ವಿಶೇಷಣಗಳೆಲ್ಲ ಕೊಡ್ತಾರೆ. ಅಕ್ಷರಂ, ಅಳಿವಿಲ್ಲದ ಶರೀರದಲ್ಲಿ ಇರತಕ್ಕಂಥ ತತ್ವ ಶ್ರೀತತ್ವ ಹೌದು. ಆದರೆ ನೀವು ಶ್ರೀತತ್ವವನ್ನು ಮಾತ್ರ ಉಪಾಸನೆ ಮಾಡಿದರೆ ತೊಂದರೆ ಆಯ್ತಲ್ಲ. ಒಂದು ದೃಷ್ಟಿಯಿಂದ ಭಗವಂತನನ್ನು ಬಿಟ್ಟು ಶ್ರೀತತ್ವವನ್ನು ಮಾತ್ರ ಉಪಾಸನೆ ಮಾಡಿದರೆ ಎರಡು ಅಕ್ಷರದಲ್ಲಿ ಒಂದನ್ನು ಕೈ ಬಿಟ್ಟು ಹಾಗಾಯಿತು. ಶ್ರೀತತ್ವ ಅಕ್ಷರ. ಆಮೇಲೆ ನಮ್ಮ ಅಕ್ಷಗಳಲ್ಲಿ ಇಂದ್ರಿಯಗಳಲ್ಲಿ ಇದ್ದು ನೇಮಿಸುವಂಥದ್ದು ಅದು ಹೌದು, ಶ್ರೀತತ್ವವೂ ಹೌದು. ನಾರಾಯಣನು ನಮ್ಮ ಇಂದ್ರಿಯಗಳಲ್ಲಿ ನೆಲೆಸಿದ್ದಾನೆ. ಅನಿರ್ದೇಶ್ಯಂ, ಅನಿರ್ದೇಶ್ಯಂ ಅದು ಹಾಗೆ. ಇದು ಭಗವಂತನ ಗುಣಗಳನ್ನೆಲ್ಲ ಯಾಕಂದರೆ ಈ ಎಲ್ಲ ಗುಣಗಳನ್ನು ಶ್ರೀತತ್ವದಲ್ಲಿ ಉಪಾಸನೆ ಮಾಡಬೇಕು. ಆಮೇಲೆ ಶ್ರೀತತ್ವವನ್ನು ಒಲಿಸಿಕೊಂಡು ಮತ್ತು ಆ ಗುಣಗಳನ್ನು ಭಗವಂತನ ಉಪಾಸನೆ ಮಾಡಬೇಕು. ಯಾಕೆ ಈ ದ್ರಾವಿಡ ಪ್ರಾಣಾಯಾಮ ಅಂತ ಕೇಳ್ತಾನೆ ಕೃಷ್ಣ. ಈಗ ಇದನ್ನೆಲ್ಲ ಶ್ರೀತತ್ವದಲ್ಲಿ ಉಪಾಸನೆ ಮಾಡಿ ಮುಗಿದೇ ಆಯಿತು, ಇಲ್ಲ ಮುಗಿಯೋಲ್ಲ. ಮತ್ತು ಅದೇ ಗುಣಗಳನ್ನು ಭಗವಂತನಲ್ಲಿ ಉಪಾಸನೆ ಮಾಡಬೇಕು. ಅನಿರ್ದೇಶ್ಯ ಪ್ರಕೃತಿ, ಶ್ರೀತತ್ವ ಅನಿರ್ದೇಶ್ಯ. ಯಾಕೆಂದರೆ ಒಂದು ನಮ್ಮ ಬುದ್ಧಿಗೆ ಗೋಚರವಾಗದಷ್ಟು ಸೂಕ್ಷ್ಮವಾದ ತತ್ವಗಳು, ಸಟಲ್ ಪ್ರಿನ್ಸಿಪಲ್ಸ್ ಅಂತಾರೆ. ಇದು ಸೋ ಸಟಲ್, ಟೂ ಸಟಲ್ ಟು ಗ್ರಾಸ್ಪ್ ಇಟ್. ಅದನ್ನು ಗ್ರಹಣ ಮಾಡಲಿಕ್ಕೆ ಆಗದಷ್ಟು ಸೂಕ್ಷ್ಮ ವಸ್ತುಗಳವು. ನಮ್ಮ ಮನಸ್ಸು ಅಷ್ಟು ಸೂಕ್ಷ್ಮವಾದನ್ನು ಗ್ರಹಿಸುವುದಿಲ್ಲ. ಸ್ವಲ್ಪ ಮನಸ್ಸು ಗ್ರಾಸ್, ಸ್ಥೂಲವಾಗಿಬಿಡುತ್ತೆ. ಎರಡನೇ, ಅದು ಅನಿರ್ದೇಶ್ಯ. ಯಾಕೆ ಅಂದರೆ ಅದರಲ್ಲಿ ಇರತಕ್ಕಂಥ ಗುಣಗಳು ನಮ್ಮ ಶಬ್ದಕ್ಕೆ, ನಮ್ಮ ಅನುಭವಕ್ಕೆ ಮೀರಿದವುಗಳು. ಅಂಥ ಗುಣಪೂರ್ಣಗಳಾದ್ದರಿಂದ ಅವು ಎರಡೂ ಅನಿರ್ದೇಶಗಳು, ನಾರಾಯಣ ಮತ್ತು ಲಕ್ಷ್ಮಿ. ಆಗ ಲಕ್ಷ್ಮಿಯನ್ನು ಹಾಗೆ ಉಪಾಸನೆ ಮಾಡಬೇಕು. ನಾರಾಯಣನನ್ನು ಯಾವ ಗುಣಗಳಿಂದ ನೀವು ಉಪಾಸನೆ ಮಾಡ್ತೀರೋ ಅದನ್ನೆಲ್ಲ ಲಕ್ಷ್ಮಿಯಿಂದ ಉಪಾಸನೆ ಮಾಡಬೇಕು. ಏತು ಅಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ. ಯಾವತ್ತೂ ಕೂಡ ಪ್ರಪಂಚದಲ್ಲಿ ವ್ಯಕ್ತವಾಗದ ತತ್ವ ಅದು. ನಾರಾಯಣನೂ ಅಷ್ಟೇ, ಲಕ್ಷ್ಮಿ ಅಷ್ಟೇ. ಪೂರ್ತಿ ವ್ಯಕ್ತ ಆಗೋದು ಯಾವಾಗ ಅಂದರೆ ವಾಸುದೇವ ರೂಪ, ಮೋಕ್ಷ ನಿಯಾಮಕವಾದ ರೂಪ, ಮೋಕ್ಷದಲ್ಲಿ ಮಾತ್ರ. ಸಂಸಾರಾವಸ್ಥೆಯಲ್ಲಿ ವ್ಯಕ್ತವಾಗದ ರೂಪ ಲಕ್ಷ್ಮಿಯೂ ಅಷ್ಟೇ. ಈ ಎಲ್ಲ ಗುಣಗಳು ಭಗವಂತನ ಗುಣಗಳನ್ನು ಲಕ್ಷ್ಮಿಯನ್ನು ಉಪಾಸನೆ ಮಾಡಬೇಕು. ಏತು ಅಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ. ಹೀಗೆ ಉಪಾಸನೆ ಮಾಡುವಾಗ ಭಗವಂತನ ಉಪಾಸನೆಯಲ್ಲಿ ಈ ಗುಣಗಳನ್ನು ಉಪಾಸನೆ ಮಾಡುವಾಗ ಸ್ವಲ್ಪ ಬಿಟ್ಟು ಹೋದರೂ ತೊಂದರೆ ಇಲ್ಲ. ಮತ್ತು ಉಪಾಸನೆಯಲ್ಲಿ ದಾರ್ಢ್ಯ, ಪರ್ಯುಪಾಸತೆ, ಬಹಳ ನಿರಂತರವಾದ ಬಹಳ ಕ್ಲಿಷ್ಟವಾದ ಉಪಾಸನೆ ಸಾಧನೆ ಮಾಡಬೇಕು. ಶಕ್ತಿಯ ಆರಾಧನೆ ಬಹಳ ಕ್ಲಿಷ್ಟ. ಇವಾಗ ಪರ್ಯುಪಾಸತೆ ಬಹಳ ಕ್ಲೇಶಪೂರ್ವಕವಾಗಿ ಹಠ ಸಾಧನೆಯಿಂದ ಉಪಾಸನೆ ಮಾಡಬೇಕು. ಆಮೇಲೆ ಸರ್ವತ್ರಗಂ ಅಚಿಂತ್ಯಂಚ ಕೂಟಸ್ಥಂ ಅಚಲಂ ಧ್ರುವಂ. ಸರ್ವತ್ರಗಂ, ಅದನ್ನು ಇನ್ನೊಂದು ಉಪಾಸನೆ ಏನು ಅಂದರೆ ಜಗತ್ತಿನಲ್ಲಿ ಎಲ್ಲ ಕಡೆ ತುಂಬಿರತಕ್ಕಂಥ ಚೇತನಗಳು ಎರಡೇ ಇರುವುದು. ಇಡೀ ಎಲ್ಲ ಕಡೆ ತುಂಬಿರುವುದು ಎರಡೇ ಚೇತನ, ಜಡ ಅಲ್ಲ. ಜಡದಲ್ಲಿ ಕಾಲ ಎಲ್ಲ ಕಡೆ ಇದೆ, ಆಕಾಶ ಎಲ್ಲ ಕಡೆ ಇದೆ, ಅವೆಲ್ಲ ಇದ್ದೇವೆ. ಈ ಚೇತನದಲ್ಲಿ ಎರಡೇ, ಸರ್ವತ್ರ ಎಲ್ಲ ಕಡೆ ವ್ಯಾಪಿಸಿರುವಂಥ ಆಮ್ನಿ ಪ್ರೆಸೆಂಟ್ ಆಗಿರುವಂಥದ್ದು ಎರಡೇ, ಲಕ್ಷ್ಮಿ ಮತ್ತು ನಾರಾಯಣ. ಅಂದರೆ ಇಲ್ಲಿ ಹೇಳಿರುವ ಎಲ್ಲ ಗುಣಗಳು ಕೂಡ ಭಗವಂತನ ಗುಣಗಳು. ಅದನ್ನು ಲಕ್ಷ್ಮಿಯಿಂದ ಉಪಾಸನೆ ಮಾಡಬೇಕು. ಸರ್ವತ್ರಗಂ ಅಚಿಂತ್ಯಂಚ, ಅದರ ಎತ್ತರ ನಮ್ಮ ಮನಸ್ಸಿಗೆ ಎಟುಕದ್ದಾದ್ದರಿಂದ
ಬ್ರಹ್ಮಾದಿ ಜೀವಗಳಿಗೂ ಅಚಿಂತ್ಯವಾಗಿರತಕ್ಕಂಥದ್ದು ಎರಡೇ ಇರೋದು, ಲಕ್ಷ್ಮೀನಾರಾಯಣರದು. ಎಲ್ಲ ಭಗವಂತನಲ್ಲಿ ಮುಖ್ಯ, ಸೆಕೆಂಡರಿಯಾಗಿ ಲಕ್ಷ್ಮೀ. ಸರ್ವತ್ರಗಂ ಅತಿಂಚಂಚ ಕೂಟಸ್ಥಂ. ಕೂಟ ಅಂದರೆ ಆಕಾಶ ಸಂಸ್ಕೃತದಲ್ಲಿ. ಬಹಳ ಪ್ರಾಚೀನ ಅಂದರೆ ಕೂಟಂ ಖಂ ವಿದಲಂ ವ್ಯೋಮ. ಆಕಾಶಕ್ಕೆ ಹೆಸರು ಒಂದು ಕೂಟ ಅಂತ, ಇನ್ನೊಂದು ಹೆಸರು ವಿದಲ ಅಂತ. ಇವು ಪ್ರಸಿದ್ಧ ಅಲ್ಲ. ಖಂ ಅಂತ ಅನ್ನೋದು ಸಾಮಾನ್ಯ ಅಮರಕೋಶ ಊರು ಹಾಕಿದವರಿಗೂ ಗೊತ್ತಿದೆ. ವ್ಯೋಮ ಪುಷ್ಕರಮ ಅಮರಕೋಶ ಊರು ಹೊಡೆದವರಿಗೂ ಗೊತ್ತಿದೆ. ಆದರೆ ಕೂಟಂ ಮತ್ತು ವಿದಲಂ ಅನ್ನುವ ಎರಡು ಹೆಸರು ಪ್ರಸಿದ್ಧವಾದ ಕೋಶಗಳಲ್ಲಿ ಇಲ್ಲ. ಬರೇ ಕೋಶ ಊರು ಹೊಡೆದು ಕೋಶ ಪಂಡಿತರಿಗೆ ಇದು ಗೊತ್ತಿರೋದಿಲ್ಲ. ಕೂಟ ಅಂದರೆ ಕೂಡುವಿಕೆ ಅಂತ ಅರ್ಥ. ಕನ್ನಡದಲ್ಲಿ ಕೂಡು ಅಂತ ಧಾತು ಉಂಟಲ್ವ, ಅದು ಕೂಟ ಅನ್ನೋ ಶಬ್ದದಿಂದಲೇ ಬಂದದ್ದು. ಕೂಟ ಧಾತುವಿನಿಂದಲೇ ಕನ್ನಡದಲ್ಲಿ ಕೂಡು ಅಂತ. ಕೂಟ ಏತಿಂದ ಕೂಡಿಸ್ತಾನೆ ಅಂತ, ಒಟ್ಟು ಸೇರಿಸೋದು. ಕೂಟ ಅಂದರೆ ಎಲ್ಲವೂ ಒಟ್ಟು ಸೇರುವ, ಒಂದಕ್ಕೊಂದು ಬೆರೆಯುವ ಜಾಗ ಅಂತ. ಯಾವುದೇ ಎರಡು ವಸ್ತು ಒಂದಕ್ಕೊಂದು ಬೆರೆಯುವುದೆಲ್ಲಿ ಹೇಳಿ? ಇಟ್ ಈಸ್ ಓನ್ಲಿ ಪಾಸಿಬಲ್ ಇನ್ ಸ್ಕೈ. ಆಕಾಶ ಇರದೇ ಇದ್ದರೆ, ಇನ್ನು ಮಧ್ಯೆ ಒಂದು ಗೋಡೆ ಇದ್ದರೆ ಬೆರೆಯುವುದು ಹೇಗೆ? ಸೊ ಎರಡು ವಸ್ತುಗಳು ಬೆರೆಯುವ ಜಾಗ ಅಂತ ಕೂಟ ಅಂದರೆ. ಅದು ಎಲ್ಲಿಂದರೆ ಆಕಾಶ ಮಾತ್ರ, ಇನ್ನೆಲ್ಲಿಯೂ ಅವಕಾಶವೇ ಇಲ್ಲ. ಹಾಗಾಗಿ ಈಗ ಕುದುರೆ ಮೇಲೆ ಕೂತು ಸವಾರ, ಕುದುರೆ ಮತ್ತು ಸವಾರ ಇಬ್ಬರು ಒಟ್ಟಿಗೆ ಒಬ್ಬರ ಮೇಲೆ ಸವಾರಿ ಮಾಡಲಿಕ್ಕೆ ಕುದುರೆ ಮೇಲೆ ಇವನು ಕೂತ. ಈ ಕೂಡುವಿಕೆ ಯಾವುದರಿಂದ? ಆಕಾಶ ಇದ್ದರೆ. ಆಕಾಶ ಇರದೇ ಇದ್ದರೆ ಕುದುರೆ ನಿಲ್ಲುವುದಲ್ಲಿ, ನಾವು ಕೂಡುವುದಿಲ್ಲ. ಎಲ್ಲವೂ ಅಷ್ಟೇ. ನಾವು ಎಲೆಯಲ್ಲಿದ್ದ ಅನ್ನದ ತುತ್ತು ತೆಗೆದು ಬಾಯಿ ಹಾಕ್ಕೋತೇವೆ. ಆ ಅನ್ನ ನಮ್ಮ ಬಾಯಿ ಒಳಗೆ ಹೋಯಿತು. ಈ ಕೂಡುವಿಕೆ, ಅನ್ನ ನಮ್ಮ ಹೊಟ್ಟೆ ಸೇರಿತು. ಹೇಗೆ ಅಂದರೆ ಆಕಾಶ ಇರೋದರಿಂದ. ಆಕಾಶ ಇರದಿದ್ದರೆ ಕೈಯಿಂದ ಬಾಯಿ ಹೋಗ್ತಿರಲಿಲ್ಲ. ಎಲ್ಲವೂ ಅಷ್ಟೇ. ಪ್ರಪಂಚದ ಸಮಸ್ತವೂ ಕೂಟ. ಎರಡೂ ವಸ್ತು ಒಂದನ್ನೊಂದು ಬೆರೆಯುವುದು, ಸಮಾಗಮ, ಟು ಗೆಟ್ ಯುನೈಟೆಡ್. ಅದಕ್ಕೆ ಬೇಕಾಗಿರೋದು ಆಕಾಶ. ಯುನೈಟೆಡ್ ಆಗಬಹುದು, ಕನೆಕ್ಟೆಡ್ ಆಗಬಹುದು, ಏನೂ ಆಗ್ಬೋದು. ಒಂದಕ್ಕೊಂದು ಸಂಪರ್ಕ ಆಗುವುದಕ್ಕೆ ಆಕಾಶ ಬೇಕು. ಆಕಾಶ ಇಲ್ಲದೆ ಎರಡು ವಸ್ತುಗಳ ಸಂಯೋಗ ಆಗೋದು. ಅದಕ್ಕೆ ಕೂಟ ಅಂತ ಆಕಾಶಕ್ಕೆ ಹೆಸರು. ನೋಡಿ, ತಮಾಷೆ ಅಂದರೆ ಅದಕ್ಕೆ ಕೂಟ, ಅದು ಎರಡು ವಸ್ತುಗಳನ್ನು ಜೋಡಿಸುತ್ತೆ. ಆದರೆ ಸ್ವತಃ ಅದಕ್ಕೆ ಕೂಟ ಇಲ್ಲ. ಅದು ಅದರಲ್ಲಿ ಎರಡು ಇಲ್ಲ ಅಂತ. ವಿದಳ ಅಂದರೆ ಅದರಲ್ಲಿ ದಳ ಅಂದರೆ ಡಿವಿಷನ್ಸ್. ಇಟ್ ಹ್ಯಾಸ್ ನೋ ಡಿವಿಷನ್ಸ್. ಅದು ಅಖಂಡ, ಎಲ್ಲಿ ನೋಡಿದರೂ ಆಕಾಶವೇ. ಅದಕ್ಕೆ ದಳ ಇದೆ. ಈಗ ನಾವು ಇಲ್ಲೊಂದು ಈ ಹಾಲ್ ಇದೆ, ಈ ಹಾಲಿನ ಒಳಗಿನ ಆಕಾಶ ಮತ್ತು ಹಾಲಿನ ಹೊರಗಿನ ಆಕಾಶ ಅಂತ ಡಿವಿಷನ್ ಇದೆ. ಯಾವಾಗ? ಹಾಲಿನಿಂದಾಗಿ ಹಾಲ್ ತೆಗೆದುಬಿಟ್ರೆ ಮತ್ತು ಡಿವಿಷನ್ ಮಾಡಲಿಕ್ಕೆ ಬರ್ತದೆ. ಅಂದರೆ ಸಹಜವಾಗಿ ಬೇರೆ ವಸ್ತುಗಳಲ್ಲಿ ಇದ್ದ ಹಾಗೆ ಎರಡು ವಿಭಾಗ ಮಾಡಿ ಪ್ರತ್ಯೇಕ ಮಾಡಲಿಕ್ಕೆ ಬರದೇ ಇದ್ದದ್ದು ವಿದಳ. ನಮ್ಮ ವೃತ್ತದ ಹಾಗೆ ದ್ವಿದಳ ಅಲ್ಲ, ವಿದಳ. ಅದು ಆಕಾಶದಲ್ಲಿ ಎರಡು ದಳಗಳಿಲ್ಲ, ಎರಡು ಡಿವಿಷನ್ಸ್ ಇಲ್ಲ. ಇದೇ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಉಳಿದ ಎರಡು ದಳಗಳನ್ನು ಒಟ್ಟು ಸೇರಿಸುವುದು ಅದೇ. ಹಾಗಾಗಿ ಅದನ್ನು ಕೂಟ ಮತ್ತು ವಿದಳ ಅಂತ ಹೇಳ್ತಾರೆ. ಇಲ್ಲಿ ಕೂಟ ಅಂದರೆ ಆಕಾಶ ಅಂತ ಆಯಿತು. ಕೂಟಸ್ಥ ಅಂದರೆ ಆಕಾಶದಲ್ಲಿ ಇರುವಂಥದ್ದು, ಆಕಾಶದಲ್ಲಿ ಇರುವಂಥದ್ದು, ಅಥವಾ ಕೂಟವತ್ ಆಕಾಶದಂತೆ ಇರುವಂಥದ್ದು. ಎರಡು ಅರ್ಥ. ಆಕಾಶದಂತೆ ಇರುವಂಥದ್ದು ಮತ್ತು ಆಕಾಶದಲ್ಲಿ ಇರುವಂಥದ್ದು. ಇದು ಎರಡೂ ಕೂಡ ಭಗವಂತನಲ್ಲಿ ಮತ್ತು ಲಕ್ಷ್ಮಿಯಲ್ಲಿ ನಾವು ಉಪಾಸನೆ ಮಾಡ್ತಕ್ಕಂಥ. ಕೂಟಸ್ಥೋ ಅಕ್ಷರ ಉಚ್ಯತೆ. ಮುಂದೆ ಕೂಡ ಈ ಶಬ್ದವನ್ನು ಕೃಷ್ಣ ಬಳಸ್ತಾನೆ ಅಕ್ಷರ ತತ್ವಕ್ಕೆ, ಕೂಟಸ್ಥ ಅಂತ. ಅಂದರೆ ಆಕಾಶದಲ್ಲಿ ಇರುವಂಥದ್ದು ಅಂತ ಯಾಕೆ ಹೇಳ್ತಾರೆ ಅಂದರೆ, ಜಗತ್ತಿನ ಸೃಷ್ಟಿಯ ಮೂಲದ್ರವ್ಯ ಯಾವುದು ಹೇಳಿ? ಆಕಾಶ ಅಲ್ವ. ಆತ್ಮನ ಆಕಾಶ ಸಂಭೂತ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪ ಅದ್ಭ್ಯ ಪೃಥಿವೀ ಪೃಥಿವ್ಯಾ ಓಷಧೇಯ. ಹೀಗೆ ಬಂತು ಸೃಷ್ಟಿ. ಓಷಧಿಭ್ಯೋ ಅನ್ನಂ ಸವಾಯೇಷ ಪುರುಷೋ ಅನ್ನರ ಸಮಯ. ಇಡೀ ಪ್ರಪಂಚ ಸೃಷ್ಟಿಯಾಗಲಿಕ್ಕೆ ಮೂಲದ್ರವ್ಯ ಮೊದಲು ಏನಿತ್ತು ಅಂದರೆ ಆಕಾಶ ಇತ್ತು ಅಂತಾರೆ. ಆಕಾಶದಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಯಿತು, ಗಾಳಿ ಆಯಿತು. ವೈಬ್ರೇಷನ್ನಿಂದ ಸಂಘರ್ಷ ಉಂಟಾಯಿತು, ಬೆಂಕಿ ಆಯಿತು. ಹೀಗೆ ಮೊದಲು ನಾನ್ ವೈಬ್ರೇಟರಿ ಸ್ಪೇಸ್ ವಾಸ್ ದೇರ್. ವೆನ್ ದೇರ್ ವಾಸ್ ವೈಬ್ರೇಷನ್ ಇನ್ ದ ಸ್ಪೇಸ್, ಏರ್ ಈಸ್ ಕ್ರಿಯೇಟೆಡ್. ಹೀಗೆ ಬೆಳ್ಕೊಂಡು ಹೋಗುತ್ತೆ.
ಮೊದಲು ಇದ್ದದ್ದೇನು ಅಂದರೆ ನಾನ್ ವೈಬ್ರೇಟರಿ ಸ್ಪೇಸ್, ನಿಷ್ಪಂದವಾದ ಆಕಾಶ. ಅದರಿಂದ ಎಲ್ಲವೂ ಹುಟ್ಟಿದ್ದು. ಹಾಗಾಗಿ ಎಲ್ಲಕ್ಕೂ ಮೊದಲಿರತಕ್ಕಂಥ ತಾಯಿ ಎಲ್ಲಿದ್ದಾಳೆ? ಆಕಾಶದಲ್ಲಿದ್ದಾಳೆ. ಆಕಾಶದಿಂದ ಉಳಿದದ್ದು ಹುಟ್ಟಿದ್ದು. ಆಕಾಶದಲ್ಲಿ ಅಂದರೆ ಮೂಲದ್ರವ್ಯದಲ್ಲಿ ನೆಲೆಸಿ ಇಡೀ ವಿಶ್ವದ ವಿಸ್ತಾರಕ್ಕೆ ಕಾರಣ ಆದವಳು ಅಂತ ಒಂದರ್ಥ. ಆದರೂ ಆಕಾಶದಂತೆ ನಿರ್ವಿಕಾರವಾಗಿರುವಳು, ಅವಳ ನಿರ್ವಿಕಾರ ಇಲ್ಲ, ಕೂಟಸ್ಥ. ಆಮೇಲೆ ಇನ್ನೊಂದು ತಮಾಷೆ ಏನು ಗೊತ್ತುಂಟ? ಎಲ್ಲವನ್ನೂ ಕೂಟಂ ಕೃತ್ವ ಸ್ಥಾಪಿ, ಎಲ್ಲವನ್ನು ಕೂಡಿಸಿ ತಾನು ನಿಂತವಳು. ಅಂದರೆ ಇಡೀ ತ್ರಿಗುಣಾತ್ಮಕವಾದ ಪ್ರಕೃತಿಯನ್ನು ಸೃಷ್ಟಿ ಮಾಡಿದವಳು ಅಂತ ಅರ್ಥ. ಆಮೇಲೆ ಕೂಟ ಅಂದರೆ ಆಕಾಶ ಅಂತ ಹೇಳಿದರೆ, ಆಕಾಶಕ್ಕೆ ಇನ್ನೊಂದು ಹೆಸರೇನು ಗೊತ್ತಾ? ವಿಷ್ಣು ಪದ ಅಂತ, ದೇವರ ಪಾದ ಅಂತ. ಕೂಟದಲ್ಲಿರುವಳು ದೇವರ ಪಾದದಲ್ಲಿರುವಳು ಅಂತ ಅರ್ಥ. ಸದಾ ಭಗವಂತನ ಪಾದವನ್ನು ಸೇವಿಸ್ತಾ ಇರೋಳು. ಹೀಗೆ ಇದೊಂದು ಉಪಾಸನೆಯಲ್ಲಿ ಕೂಟಸ್ಥ ಅನ್ನೋ ಶಬ್ದದಿಂದ ಅನೇಕ ಮುಖವಾದ ಒಂದು ಕೂಟಸ್ಥಂ ಮತ್ತು ಇನ್ನೊಂದು ಅಚಲಂ. ಇದೆಲ್ಲವೂ ಎಕ್ಸ್ಕ್ಲೂಸಿವ್ ಕ್ವಾಲಿಟೀಸ್. ಲಕ್ಷ್ಮಿ ಮತ್ತು ಈ ಅಚಲವಾದ ವಸ್ತು ಎರಡೇ ಇರುವುದು, ಮತ್ತೆಲ್ಲವೂ ಛಲ ಅಂತಂದು. ಛಲ ಅಂದರೆ ಸ್ಥಿರವಾಗಿ ಇರುವಂಥದ್ದಲ್ಲ, ಹೋಗುವಂಥದ್ದು. ಯಾವುದು? ಅಧಿಕಾರ. ಚತುರ್ಮುಖನ ಅಧಿಕಾರ ಕೂಡ ಒಂದು ಕಲ್ಪಕಾಲ ಇರುತ್ತೆ, 31,108,000 ಕೋಟಿ ವರ್ಷ. ಆಮೇಲೆ ಅವನು ಮತ್ತೆ ರಿಟೈರ್ ಆಗಬೇಕು. ರಿಟೈರ್ಮೆಂಟ್ ಇಲ್ಲದ ಪೋಸ್ಟೇ ಇಲ್ಲ, ಎರಡೇ ಇರುವುದು, ಒಂದು ಲಕ್ಷ್ಮಿಯ ಪೋಸ್ಟು, ಒಂದು ನಾರಾಯಣನ ಪೋಸ್ಟು. ಅದಕ್ಕೆ ಅಪಾಯಿಂಟ್ಮೆಂಟು ಇಲ್ಲ, ರಿಟೈರ್ಮೆಂಟು ಇಲ್ಲ. ಆದ್ದರಿಂದ ಇದೆಲ್ಲ ನೋಡಿ, ಉಪಾಸನೆಯಲ್ಲಿ ಲಕ್ಷ್ಮೀನಾರಾಯಣರಲ್ಲಿ ನಾವು ಗುರುತಿಸಬೇಕಾದನ್ನು ಕೇವಲ ಲಕ್ಷ್ಮಿಯಲ್ಲಿ ಹೇಳ್ತಾನೆ. ಯಾಕೆಂದರೆ ನೀನು ಇಷ್ಟನ್ನು ಲಕ್ಷ್ಮೀಲಿ ಉಪಾಸನೆ ಮಾಡಿದರೆ ಆಮೇಲೆ ಭಗವಂತನ ಪುನಃ ಉಪಾಸನೆ ಮಾಡಬೇಕಲ್ಲಯ್ಯ, ಯಾಕೆ ಈ ದ್ರಾವಿಡ ಪ್ರಾಣಾಯಾಮ ಅಂತ ಹೇಳೋದಕ್ಕೋಸ್ಕರ. ಅಚಲಂ ಧ್ರುವಂ ಅಂದರೆ ಶಾಶ್ವತ, ನಿರ್ವಿಕಾರವಾಗಿ ಸದಾಕಾಲ ಇರುವಂಥದ್ದು. ಹೀಗೆ ಯಾವುದು ಭಗವಂತನ ಎಕ್ಸ್ಕ್ಲೂಸಿವ್ ಕ್ವಾಲಿಟೀಸು ವಸ್ತುತಃ ಅವು ಎಲ್ಲವೂ ಆಲ್ಮೋಸ್ಟ್ ಸಮನ ಅಂತ ಹೆಸರು ಲಕ್ಷ್ಮಿಗೆ. ಸಮನ ಅಂದರೆ ತನ್ನ ಗಂಡನಾದ ನಾರಾಯಣನಿಗೆ ಹೆಚ್ಚು ಅಂಶಗಳಲ್ಲಿ ಸಮಾನ, ಈಕ್ವಲ್ ಆಗಿರುವವಳು. ದೇಶದ ವ್ಯಾಪ್ತಿಯಲ್ಲಿ, ಕಾಲದ ವ್ಯಾಪ್ತಿ, ಉಳಿದವರು ಅಲ್ಲ. ಹಾಗೆ ಉಳಿದವರೆಲ್ಲರೂ ಕೂಡ ಚಲರು. ಬ್ರಹ್ಮಾದಿಗಳು ಕೂಡ ಅವರ ಪದದಿಂದ ಚಲಿತರಾಗ್ತಾರೆ, ಸ್ವಪದದಿಂದ ಚಲಿತರಾಗ್ತಾರೆ. ಈಗ ನಿಮಗೆ ಒಂದು ಹೊಸ ಸಂಗತಿ ಗೊತ್ತಾಯಿತು. ಏನು ಗೊತ್ತಾ? ಭೂಮಿಯನ್ನು ಅಚಲ ಅಂತ ಹೇಳ್ತಾರೆ. ಅಚಲ ಅಂದರೆ ಏನು? ಚಲಿಸುವುದಿಲ್ಲ ಅಂತ. ಭೂಮಿ ತಿರುಗುತ್ತಾ ಉಂಟ, ಅಯ್ಯೋ ಅದು ತನ್ನ ಕಕ್ಷೆಯಿಂದ ಚಲಿಸುವುದಿಲ್ಲ ಅಂತ ಅರ್ಥ. ಅದಕ್ಕೆ ಭೂಮಿ ಚಲಿಸುವುದಿಲ್ಲ ಅಂದರೆ ಸ್ವಪದಾತ ನ ಚಲತಿ ಇತ್ಯಚಲ ಅಂತ ಆಚಾರ್ಯರು ಭಾಷ್ಯ ಬರೀತಾರೆ. ಅಂದರೆ ಭೂಮಿ ತಿರುಗಿದಾಗಲೂ ಅಚಲ ಆಗಬಹುದು. ಯಾಕೆಂದರೆ ಅದು ತನ್ನ ಕಕ್ಷೆಯಿಂದ ಆಚೆಗೆ ಹೋಗುವುದಿಲ್ಲ. ಕಕ್ಷಾತ್ ಸ್ವಕಕ್ಷ್ಯಾತಃ ನ ಚಲತಿ. ಹಾಗಾಗಿ ಪ್ರಾಚೀನರ ಮಾತುಗಳಿದ್ದಾವಲ್ಲ, ಅದನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಬಹಳ ಎಚ್ಚರಬೇಕು. ಎಲ್ಲೋ ಒಂದು ಮಾತು ಅಚಲ ಅಂತ ಹೇಳಿದ್ದಾರೆ ಪ್ರಾಚೀನರಿಗೆ. ಎಷ್ಟೋ ಜನ ನಮ್ಮ ಸೋಕಾಲ್ಡ್ ವಿಜ್ಞಾನಿಗಳು ಮಾತಾಡೋದುಂಟು. ನನಗೆ ಬಹಳ, ಯಾಕೆಂದರೆ ಭೂಮಿಯನ್ನು ಅಚಲ ಅಂತ ಪ್ರಾಚೀನರು ಹೇಳಿದ್ದಾರೆ, ಅವ್ರಿಗೆ ಗೊತ್ತಿರಲಿಲ್ಲ, ದೊಡ್ಡರಿದ್ದರು, ಭೂಮಿ ತಿರುಗುತ್ತೆ ಅಲ್ಲ, ಭೂಮಿ ತಿರುಗಿದ್ರು ಅಚಲ ಅಂತ ಹೇಳ್ಬೋದು. ಅದನ್ನು ವಿಷಯ ಪೂರ್ಣ ಗೊತ್ತಿಲ್ಲದೆ ಮಾತಾಡಬಾರ್ದು. ನಮ್ಮಲ್ಲಿ ಏನು ಅಂದರೆ, ನಮ್ಮ ವಿಜ್ಞಾನಿಗಳಿಗೆ ಅವರಿಗೆ ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಓದಿರ್ತಾರೆ, ಆದರೆ ಪ್ರಾಚೀನ ಗ್ರಂಥಗಳು ಸಂಸ್ಕೃತದಲ್ಲಿ ಹೇಳಿದ್ದು ಒಂದು ಗೊತ್ತಿರೋದಿಲ್ಲ. ಅದು ಬೇಜವಾಬ್ದಾರಿತನದಿಂದ ಅದನ್ನು ಟೀಕೆ ಮಾಡಿ ಅಟ್ಯಾಕ್ ಮಾಡಿ ಮಾತಾಡ್ತಾರೆ. ಹಾಗೆ ನಿಜವಾಗಿ ಅಚಲ ಅಂತ ಅಂತಕ್ಕಂಥ ಶಬ್ದ ತನ್ನ ಶಕ್ತಿಯಿಂದ ಚಲನೆ ಇಲ್ಲದು, ತನ್ನ ಪದ, ಸ್ಥಾನ, ಪದವಿ, ಪೋಸ್ಟ್. ಲಕ್ಷ್ಮಿಗೆ ಪ್ರಕೃತಿ ನಿಯಾಮಕತ್ವ ಏನಿದೆ, ಆ ಪ್ರಕೃತಿ ಅಭಿಮಾನಿತ್ವ, ಅದರಿಂದ ರಿಟೈರ್ಮೆಂಟ್ ಇಲ್ಲ. ಭಗವಂತನಿಗೆ ಸರ್ವ ನಿಯಾಮಕತ್ವದಿಂದ, ಅವನ ಸರ್ವೋತ್ತಮ ತತ್ವ, ಅವನ ಪದವಿಯಿಂದ ನಿವೃತ್ತಿ ಇಲ್ಲ. ಮತ್ತು ಎಲ್ಲರಿಗೂ ಸ್ವಸ್ವ ಪದದಿಂದ ನಿವೃತ್ತಿ ಇದೆ. ಯಾಕೆಂದರೆ ಮುಕ್ತಿ ಇದೆ. ಮುಕ್ತಿ ಅಂದರೆ ರಿಟೈರ್ಮೆಂಟ್ ಅಂತಲೇ ಅರ್ಥ. ಅವರವರ ಪದದಿಂದ ರಿಟೈರ್ ಆಗದೆ ಮೋಕ್ಷ ಸಿಗೋದು ಸಾಧ್ಯವೇ ಇಲ್ಲ. ಆದ್ದರಿಂದ ಮೋಕ್ಷ ಯಾರಿಗೆಲ್ಲ ಇದೆ ಅವರಿಗೆಲ್ಲ ನಿವೃತ್ತಿ ಇದೆ. ಮೋಕ್ಷ ಅಂದರೆ ಸಂಸಾರದ ನಿವೃತ್ತಿಯೇ ಅಲ್ವಾ. ಆದರೆ ನಿವೃತ್ತಿ ಇಲ್ಲದವರು ಅಚಲರು ಇಬ್ಬರೇ, ಲಕ್ಷ್ಮೀನಾರಾಯಣ. ಹೀಗೆ ಇವರನ್ನು, ಲಕ್ಷ್ಮಿಯನ್ನು, ಭಗವಂತನ ಅಸಾಧಾರಣ ಗುಣಗಳನ್ನೆಲ್ಲ ಮೊದಲು ಲಕ್ಷ್ಮೀದ ಉಪಾಸನೆ ಮಾಡಬೇಕು. ಆಮೇಲೆ ಹಾಗೆ ಮಾಡಬೇಕಾಗಿದ್ದರೆ ತುಂಬ ಕಷ್ಟದ ಸಾಧನೆ ಮಾಡಬೇಕದು. ಉಪಾಸನೆಯ ವಿಷಯಗಳು ಇಷ್ಟ ಆಯ್ತಲ್ಲ, ಅದರ ಜೊತೆಗೆ ಹೇಳ್ತಾರೆ, ಸನ್ನಿಯಮ್ಯ ಇಂದ್ರಿಯಗ್ರಾಮಂ ಸರ್ವತ್ರ ಸಮದೃಷ್ಟಯ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಆಮೇಲೆ ಸನ್ನಿಯಮ್ಯ ಇಂದ್ರಿಯಗ್ರಾಮಂ, ಇಂದ್ರಿಯಗಳನ್ನು
ನಿಗ್ರಹ ಮಾಡಬೇಕು. ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಮಾತ್ರ ಅಲ್ಲ, ಇಂದ್ರಿಯ ಗ್ರಾಮಂ ಸಂನಿಯಮ್ಯ. ಅಂದರೆ ಭಗವಂತನನ್ನು ಉಪಾಸನೆ ಮಾಡುವವರಿಗೆ ಎಷ್ಟು ಇಂದ್ರಿಯ ನಿಗ್ರಹ ಬೇಕೋ ಅಷ್ಟೇ ಇಂದ್ರಿಯ ನಿಗ್ರಹ ಸಾಲದು. ಅಸಾಧಾರಣವಾದಂಥ ಇಂದ್ರಿಯ ನಿಗ್ರಹ ಬೇಕು. ನೀವು ಯೋಚನೆ ಮಾಡಿ. ತುಂಬ ಇದು ಈ ಮಾತು ಉಂಟಲ್ಲ, ಸಂಯಮ ಇಂದ್ರಿಯ ಗ್ರಾಮಂ, ಇದೊಂದು ವಾರ್ನಿಂಗ್. ಯಾವತ್ತೂ ಕೂಡ ಹೆಣ್ಮಕ್ಕಳಿಗೆ ಈ ಸಮಸ್ಯೆ ಇಲ್ಲ. ಆದರೆ ಗಂಡಸರಿಗೆ ಉಪಾಸನೆ ಮಾಡುವಾಗ, ಸ್ತ್ರೀ ದೇವತೆಯನ್ನು ಉಪಾಸನೆ ಮಾಡುವಾಗ ಎಲ್ಲಾದರೂ ಸೆಕ್ಸಿನ ಯೋಚನೆ ಬಂದುಬಿಟ್ರೆ ಅವನು ಇಡೀ ಅಧಪಾತ ಆಗೋಯ್ತು. ಹೆಂಗಸರಿ ಸೆಕ್ಸಿನ ಯೋಚನೆ ಬಂದರೆ ದೇವರನ್ನು ಗಂಡ ಅಂತ ಉಪಾಸನೆ ಮಾಡ್ತಾರೆ, ಏನು ಪಾಪ ಇಲ್ಲ, ಪಾತಕ ಆಗೋಲ್ಲ, ಅದರಿಂದ ಮಹಾನರ್ಥ ಆಗೋದಿಲ್ಲ. ಗಂಡಿಗೆ ಸ್ತ್ರೀ ರೂಪದ ಉಪಾಸನೆ ಮಾಡುವಾಗ ಈ ಭಾವನೆ ಬಂದುಬಿಟ್ರೆ ಅವನ ಇಡೀ ಉಪಾಸನೆ ಹೋಯಿತು, ಅಧಪಾತ ಆಯಿತು. ಅದಕ್ಕೆ ಸ್ತ್ರೀ ರೂಪವನ್ನು, ದೇವತೆಯನ್ನು ಉಪಾಸನೆ ಮಾಡುವಾಗ ಬೇಕಾಗಿರತಕ್ಕ ಇಂದ್ರಿಯ ಸಂಯಮ ಉಂಟಲ್ಲ, ಅದು ಕಲ್ಪನಾತೀತ, ಭಯಾನಕ. ಅದು ಸಾಮಾನ್ಯ ದೇವರನ್ನು ಉಪಾಸನೆ ಮಾಡುವವರಿಗೆ ಅಷ್ಟು ಇಂದ್ರಿಯ ಸಮಯ ಇಲ್ಲದಿದ್ದರೆ ದೇವರೇನು ತಲೆಗೆಡಿಸಿಕೊಳ್ಳೋದಿಲ್ಲ, ನಮಗೂ ತಲೆಗೆಡಿ. ಆದರೆ ಶ್ರೀತತ್ವದ ಉಪಾಸನೆಯಲ್ಲಿ ಇಂದ್ರಿಯ ನಿಗ್ರಹ ಬಹಳ ಕಷ್ಟ. ಸಂಯಮ್ಯ, ಸ್ವಲ್ಪ ಅಲ್ಲ, ಇಂಗ್ಲೀಷಿನ ಸಮ್ಮಲ್ಲ, ಸಂಸ್ಕೃತ ಅಂದರೆ ಸಮ್ಯಕ್, ಪೂರ್ಣ ಪ್ರಮಾಣದಲ್ಲಿ ಇಂದ್ರಿಯ ನಿಗ್ರಹ ಬೇಕು. ಯಾವ ಸಂದರ್ಭದಲ್ಲೂ ಯಾವ ಕಾಲದಲ್ಲೂ. ನಾನು ಒಬ್ಬರು ಸಾಧಕರ ಕಥೆ ಹೇಳ್ತಿದ್ದೆಲ್ಲ ಯಾವಾಗ, ಏನು ಅಂದರೆ ಅವರಿಗೆ, ಅಂಥ ಸಾಧಕರಿಗೆ ಪ್ರಪಂಚದ ಎಲ್ಲ ಹೆಣ್ಣು ತಾಯಿ ಹಾಕಿ ಕಾಣಬೇಕು. ಆ ಮಟ್ಟಕ್ಕೆ ಮುಟ್ಟಿದವರು ಮಾತ್ರ ಸ್ತ್ರೀ ಶಕ್ತಿಯನ್ನು ಉಪಾಸನೆ ಮಾಡ್ಬೋದು. ಯಾವ ಕಾಲಕ್ಕೂ ಹೆಣ್ಣು ಭೋಗದ ವಸ್ತುವಾಗಿ ಕಾಣಬಾರದು, ತಾಯಿಯಾಗಿ ಕಾಣಬೇಕು. ಅದರಿಂದ ಅದು ಬಹಳ ಕಷ್ಟ. ಸ್ತ್ರೀ ರೂಪದ ಉಪಾಸನೆ ಸಂನಿಯಮ್ಯ ಇಂದ್ರಿಯ ಗ್ರಾಮಂ. ಎಲ್ಲ ಇಂದ್ರಿಯಗಳ ಸಮುದಾಯವನ್ನು ಅತ್ಯಂತ ಕಠೋರವಾದ ಶಿಸ್ತಿಗೆ ಒಳಪಡಿಸಿ ಯಾವ ಕಾಲಕ್ಕೂ ಬೇರೆ ಯೋಚನೆ ಬರಬಾರದು, ಅಷ್ಟು ಬಹಳ ಕಷ್ಟ ಇದೆ. ಅದರಿಂದ ಭಾರಿ ಕಷ್ಟಪ್ಪ, ಯಾಕೆ ಇಷ್ಟು ಕಷ್ಟಪಡ್ತೀಯ ಅಂತ ಹೇಳ್ತಾನೆ ಕೃಷ್ಣ. ಸಂನಿಯಮ್ಯ ಇಂದ್ರಿಯ ಗ್ರಾಮಂ. ಎರಡನೇದು ಸರ್ವತ್ರ ಸಮಬುದ್ಧಯ. ಇದೊಂದು ಮಕ್ಕಳಲ್ಲಿ ತಂದೆ ಡಿಸ್ಕ್ರಿಮಿನೇಟ್ ಮಾಡ್ತಾನೆ. ನೀನು ಶಾಲೆ ಓದೋ ಬಾಯ್ಲಿ, ನಿನಗೆ ಚಾಕ್ಲೇಟ್ ಕೊಡ್ತೀನಿ, ನೀನು ಶಾಲೆ ಕಪ್ ತಪ್ಪಿಸ್ತಿ, ಓದೋಲ್ಲ, ಹೋಗಾಯ್ತೆ ಅಂತಂದ್ರೆ. ತಾಯಿ ಹಾಗಲ್ಲ, ಒಳ್ಳೆ ಮಕ್ಕಳಿಗೆ ಒಂದೇ ಟ್ರೀಟ್ಮೆಂಟು, ಎಲ್ಲ ಮಕ್ಕಳಿಗೂ ಸಮಾನವಾಗಿ ಸಮದೃಷ್ಟಿ. ತಾಯಿ ತಾನು ಹೆತ್ತ ಎಲ್ಲ ಮಕ್ಕಳನ್ನು ಪ್ರೀತಿಸ್ತಾಳೆ. ಅದರಲ್ಲಿ ಒಂದಕ್ಕೆ ಹೆಚ್ಚು ಪ್ರೀತಿ, ಒಂದಕ್ಕೆ ಕಮ್ಮಿ ಪ್ರೀತಿ, ಒಂದಕ್ಕೆ ಸಸಾರ ಪ್ರಾಯ ಮಾಡೋಲ್ಲ. ಮಾಡುವ ತಾಯಂದಿರು ಇದ್ದಾರೆ, ನೋಡಿದ್ದೇನೆ ನಾನು. ಆದರೂ ಬಹಳ ಹೆಚ್ಚಿನ ಮಟ್ಟಿಗೆ ಹೆಂಗಸರಿಗೆ ಅದು ಅಸಹಜವಾದ ಸ್ವಭಾವ. ಸರ್ವತ್ರ ಸಮಬುದ್ಧಯ. ಆದ್ದರಿಂದ ಅವಳು ಏನು ಎಕ್ಸ್ಪೆಕ್ಟ್ ಮಾಡ್ತಾಳೆ ಅಂದರೆ, ತಾಯಿ ಪ್ರಕೃತಿಯನ್ನು ಉಪಾಸನೆ ಮಾಡುವವರು ಎಲ್ಲಿಯಾದರೂ ಸಮಬುದ್ಧಿಯನ್ನು ಬಿಟ್ಟು ವೈಷಮ್ಯ, ಸಮಾಜದಲ್ಲಿ ಏರುಪೇರು ಭಾವನೆ ಮಾಡಿದರೆ, ಒಬ್ಬರನ್ನ ಸಸಾರ ಮಾಡೋದು, ಒಬ್ಬರನ್ನ ತಿರಸ್ಕಾರ ಮಾಡೋದು ಮಾಡಿಬಿಟ್ರೆ ಇಡೀ ಸಾಧನೆ ಹೋಯಿತು ಅಂತ. ಆದರೆ ಭಗವಂತನ ಉಪಾಸನೆಯಲ್ಲಿ ಈ ಸಮಸ್ಯೆಗಳು ಯಾವುದಿಲ್ಲ. ನಮ್ಮಲ್ಲಿ ಏನಾದರೂ ಡಿಫೆಕ್ಟ್ ಇದ್ದರೆ ಅವನೇ ಸೆಟ್ರೇಟ್ ಮಾಡ್ತಾನೆ. ನಿನಗೆ ಬಿಟ್ಟು ಅದು ಏನು ಬೇಕಾದ್ರೆ ಮಾಡ್ಕೊ ಅಂತ. ಇಲ್ಲಿ ಇವಳು ಸೆಟ್ರೇಟ್ ಮಾಡೋಲ್ಲ, ಸೆಟ್ರೇಟ್ ಮಾಡಿ ನನ್ನ ಹತ್ರ ಬಾ ಅಂತಾಳೆ. ಹಾಗಾಗಿ ಲಕ್ಷ್ಮೀಯ ಉಪಾಸನೆ ಅಥವಾ ಶ್ರೀತತ್ವದ ಉಪಾಸನೆ, ಸ್ತ್ರೀ ರೂಪದ ಉಪಾಸನೆ ಅತ್ಯಂತ ಕಷ್ಟ. ಸರ್ವತ್ರ ಸಮದೃಷ್ಟಯ. ಆಮೇಲೆ ಸರ್ವಭೂತ ಹಿತೇರತಾಹ. ಇದೆಲ್ಲ ಬೇಕು. ಸಮಸ್ತ ಪ್ರಾಣಿಗೂ ಕ್ಷೇಮ ಚಿಂತನೆ, ಎಲ್ಲವನ್ನು ಸಮಾನವಾಗಿ ನೋಡೋದು, ಎಲ್ಲಕ್ಕಿಂತ ಹೆಚ್ಚು ಭಯಾನಕವಾದ ಇಂದ್ರಿಯ ನಿಗ್ರಹ. ಅದು ಕಲ್ಪನಾತೀತವಾದ ಇಂದ್ರಿಯ ಸಂಯಮ. ಇಷ್ಟೆಲ್ಲ ಮಾಡಿ ಲಕ್ಷ್ಮಿಯನ್ನು ಒಲಿಸಿದ್ರಿ. ಮುಂದೆ ಏನು ರಿಸಲ್ಟ್ ಏನು? ತೇ ಪ್ರಾಪ್ನುವಂತಿ ಮಾಮೇವ. ಅಲ್ಲ, ಅವರು ಲಕ್ಷ್ಮಿ ಹತ್ರ ಹೋಗೋದಲ್ಲ, ನನ್ನ ಹತ್ರ ಬರ್ದು ಮತ್ತು ನನ್ನನ್ನು ಉಪಾಸನೆ ಮಾಡಿದ್ರಿ. ನಿಮಗೆ ಲಕ್ಷ್ಮಿಯನ್ನು ಉಪಾಸನೆ ಮಾಡಿದವರು ನನ್ನ ಹತ್ರವೇ ಬರಬೇಕು. ಹಾಗಾದ್ರೆ ಹೋಗಿ ಡೆಸ್ಟಿನೇಷನ್ ಯಾರು? ಲಕ್ಷ್ಮಿ ಅಲ್ಲ, ನಾರಾಯಣ ಅಂತಂದ ಮೇಲೆ ನೀವು ನಾರಾಯಣನ ಮತ್ತೆ ಪುನಃ ಉಪಾಸನೆ ಮಾಡಲೇಬೇಕಲ್ಲ. ಲಕ್ಷ್ಮೀನ ಇಷ್ಟು ಉಪಾಸನೆ ಮಾಡಿದ ಮೇಲೆ ಮತ್ತು ಯಥಾ ಪ್ರಕಾರ ಸರ್ವತ್ರಗ ಚಿಂತ್ಯ ಕೂಟಸ್ಥ ಅಚಲ ಧ್ರುವ. ಓ ನಾರಾಯಣ, ನೀನು ಹಾಗೆ, ನಿನ್ನ ಹೆಂಡತಿಯು ಹಾಗೆ, ಎರಡೆರಡು ಸರ್ತಿ ಯಾಕೆ ಮಾಡಬೇಕು? ನಮಗೆ ನಮ್ಮ ಉಪಾಸನೆಯಲ್ಲಿರತಕ್ಕಂಥ ಲೋಪದೋಷಗಳನ್ನು ಲಕ್ಷ್ಮಿ ಕ್ಷಮಿಸುವುದಿಲ್ಲ, ಭಗವಂತ ಕ್ಷಮಿಸ್ತಾನೆ. ಲಕ್ಷ್ಮಿ ಅಷ್ಟು ಕಷ್ಟಪಟ್ಟು ಉಪಾಸನೆ ಮಾಡಿದರೂ, ಲಕ್ಷ್ಮಿ ಉಪಾಸನೆ ಮಾಡಿದ ಮೇಲೆ ಮತ್ತು ಪುನಃ ಭಗವಂತನ ಉಪಾಸನೆ ಮಾಡಿದರೆ ಭಗವಂತನನ್ನು ಸೇರಲಿಕ್ಕಾಗೋದಿಲ್ಲ. ಇಷ್ಟೆಲ್ಲ ಸುತ್ತು ಬಳಸುದಾರಿ ಯಾಕೆ? ಭಗವಂತನನ್ನು ಉಪಾಸನೆ ಮಾಡಿದ ಲಕ್ಷ್ಮಿಯನ್ನು ಮಾತ್ರ ಉಪಾಸನೆ ಮಾಡಿದರೂ ಲಕ್ಷ್ಮಿ ಕ್ಷಮಿಸುವುದಿಲ್ಲ. ಆದ್ದರಿಂದ ಭಗವಂತನ ಜೊತೆಗೆ ಲಕ್ಷ್ಮಿ ಇದ್ದಾಳೆ ಅಷ್ಟೇ, ಪ್ರತ್ಯೇಕ ಉಪಾಸನೆ ಮಾಡಬೇಕಾಗಿಲ್ಲ. ಭಗವಂತನ ಜೊತೆಗೆ ಉಪಾಸನೆ ಮಾಡಿ ಅವಳಿಗೂ ಸಂತೋಷ, ಭಗವಂತನಿಗೂ ಸಂತೋಷ. ಮತ್ತು ಉಪಾಸನೆಯಲ್ಲಿ ಏನಾದರೂ ಕೊರತೆಗಳಿದ್ದರೆ ಅದನ್ನು ಭಗವಂತನೇ ನಮ್ಮನ್ನು ತಿದ್ದಿ ಸರಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಾನೆ. ತೇ ಪ್ರಾಪ್ನುವಂತಿ ಮಾಮೇವ. ನೀವು ಲಕ್ಷ್ಮೀನ ಉಪಾಸನೆ ಮಾಡಿ ಲಕ್ಷ್ಮೀ ಹತ್ರ ಹೋಗಿರೋರ. ಲಕ್ಷ್ಮೀ ಲೋಕ ಅಂತ ಒಂದಿಲ್ಲ, ನೀವು ಬಂದು ಸೇರೋದು ವಿಷ್ಣು ಲೋಕವನ್ನೇ.
ನಾಣ್ಯಃ ಪಂಥಾ ಏನಾಯ ವಿದ್ಯತೆ. ಬೇರೆ ಮೋಕ್ಷ ಅಂತಂದರೆ ಲಕ್ಷ್ಮೀನ ಮೋಕ್ಷ, ಲಕ್ಷ್ಮೀನ ಉಪಾಸನೆ ಮಾಡೋರು ಹೋಗೋ ಒಂದು ಮೋಕ್ಷ, ವಿಷ್ಣುನ ಉಪಾಸನೆ ಮಾಡೋರು ಹೋಗಿ ಒಂದು ಸೇರೋ ಒಂದು ಮೋಕ್ಷ. ಯಾಕೆಂದರೆ ಅಂಥದ್ದೆಲ್ಲ ಕಥೆಗಳು ಹುಟ್ಟಿಕೊಂಡಿವೆ. ರಾಧಾ ಜಯಂತಿ, ಕೃಷ್ಣ ಜಯಂತಿ ಇದ್ದ ಹಾಗೆ ರಾಧಾಷ್ಟಮಿ, ರಾಧಾ ಜಯಂತಿ, ಅದನ್ನು ಆಚರಿದವರು ರಾಧಾ ಲೋಕಕ್ಕೆ ಹೋಗ್ತಾರೆ, ಕೃಷ್ಣನ ಉಪಾಸನೆ ಮಾಡೋದು ಕೃಷ್ಣ ಲೋಕಕ್ಕೆ ಹೋಗ್ತಾರೆ ಅಂತ ಕಥೆಗಳು ಶುರುವಾಗಿದೆ ಈಗ. ಹಾಗೆ ಲಕ್ಷ್ಮೀ ಲೋಕ, ವಿಷ್ಣು ಲೋಕ ಅಂತ ಎರಡು ಲೋಕ ಇಲ್ಲ. ವಿಷ್ಣು ಲೋಕಂ ಸ ಗಚ್ಚತಿ. ಲಕ್ಷ್ಮೀನ ಉಪಾಸನೆ ಮಾಡಿದವರು ಹೋಗಿ ಸೇರಬೇಕಾದ್ದು ವಿಷ್ಣು ಲೋಕಕ್ಕೆ ಅಲ್ವಾ? ಹಾಗಾದ್ರೆ ನೀವು ವಿಷ್ಣು ಉಪಾಸನೆ ಮಾಡಲೇಬೇಕು ಕಡೆಗಾದರು. ಆದ್ದರಿಂದ ಲಕ್ಷ್ಮೀ ಉಪಾಸನೆ ಆಕ್ಷೇಪ ಏನೂ ಇಲ್ಲ. ನಾನು ಲಕ್ಷ್ಮೀ ಉಪಾಸನೆ ಮಾಡಿದರೆ ಲಕ್ಷ್ಮೀ ಪ್ರಸನ್ನಳಾದರೆ ಬಹಳ ಬೇಗ ಭಗವಂತ ಪ್ರಸನ್ನನಾಗ್ತಾನೆ, ಅದಲ್ಲ ಅಂತಲ್ಲ. ಆದರೆ ಅಷ್ಟೇ ಪ್ರಯತ್ನ ಭಗವಂತನ ಉಪಾಸನೆ ಮಾಡಿದರೆ ಭಗವಂತ ಪ್ರಸನ್ನ ಆಗಿಬಿಡ್ತಿದ್ದಲ್ಲ. ಇದು ಲಕ್ಷ್ಮೀ ಪ್ರಸಾದಕ್ಕೆ ಅಷ್ಟು ಕಷ್ಟಪಟ್ಟು ಪುನಃ ಭಗವಂತನ ಪ್ರಸಾದಕ್ಕೆ ಪ್ರಯತ್ನ ಮಾಡಬೇಕಲ್ಲ. ಇದು ಎರಡು ಬಳಸು ದಾರಿ ಆಯ್ತಲ್ಲ ಅಂತ. ಆದ್ದರಿಂದ ಹೇಳಿದ ಕೃಷ್ಣ ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತ ಆಸಕ್ತ ಚೇತಸಾಂ. ಅದರಿಂದ ಅವ್ಯಕ್ತದಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಉಪಾಸನೆ ಮಾಡುವವರಿಗೆ ಲಕ್ಷ್ಮೀ ಒಲಿದರೂ ಮೋಕ್ಷ ಸಿಗುತ್ತೆ, ಸಿಗೋಲ್ಲ ಅಂತಲ್ಲ. ಲಕ್ಷ್ಮೀ ಒಲಿತಾಳೆ, ಆಮೇಲೆ ಭಗವಂತನಲ್ಲಿ ಭಕ್ತಿ ಕೊಡ್ತಾಳೆ, ಭಗವಂತನ ಒಲಿಸ್ಕೊಂಡು ಮೋಕ್ಷಕ್ಕೆ ಹೋಗ್ಬೋದು. ಅದು ಕಷ್ಟ ಆಯ್ತಲ್ಲ ಇದು. ಮೊದಲು ಲಕ್ಷ್ಮಿಯನ್ನು ಒಲಿಸಲಿಕ್ಕೆ ಪಡಬಾರದ ಪಾಡುಪಟ್ಟು ಆಮೇಲೆ ಪುನಃ ವಿಷ್ಣು ಅನುಗ್ರಹಕ್ಕೋಸ್ಕರ ವಿಷ್ಣು ಉಪಾಸನೆ. ಹಾಗಾಗಿ ಯಾರು ಅವ್ಯಕ್ತ ಉಪಾಸನೆ ಮಾಡ್ತಾರೆ, ಸ್ತ್ರೀತತ್ವದ ಉಪಾಸನೆ ಮಾಡ್ತಾರೆ, ಅವರಿಗೆ ಅಧಿಕತರ ಕ್ಲೇಶ. ಉಪಾಸನೆಯಲ್ಲಿ ತುಂಬ ಕಷ್ಟಪಟ್ಟು ಆ ಕಷ್ಟದ ದಾರಿಯಲ್ಲಿ ಹೋಗಿ, ನಮ್ಮಲ್ಲಿ ಶಾಕ್ತ ಸಂಪ್ರದಾಯದಲ್ಲಿ ಒಂದು ಉಪಾಸನೆ ಇತ್ತು, ಈಗಲೂ ಉತ್ತರ ಭಾರತದಲ್ಲಿ ಕೆಲವು ಕಡೆ ಇದೆ, ಪಂಚಮಕಾರಗಳ ಸೇವನೆ ಅಂತ. ಇದೇ ಕೃಷ್ಣ ಹೇಳೋದು, ಸಂಯಮಿ ಇಂದ್ರಿಯ ಗ್ರಾಮಂ. ಅದೇನು ಗೊತ್ತುಂಟ? ಭಾರೀ ಕಷ್ಟದ ಒಂದು ಉಪಾಸನೆ. ಪಂಚಮಕಾರಗಳನ್ನು ಉಪಾಸನೆಯಲ್ಲಿ ಬಳಸ್ತಾರೆ ಅವರು. ಒಂದು ಪಂಚಮಾಗಳಲ್ಲಿ ಒಂದು ಮದ್ಯ. ನೋಡಿ, ದೇವರಿಗೆ ಮದ್ಯವನ್ನು ಸಮರ್ಪಣೆ ಮಾಡೋದು, ಪೆಗ್ಗು ಗಿಗ್ಗು ಅಲ್ಲ, ಕೊಡಬಾರದಲ್ಲಿ ಮಡಕೆಯಲ್ಲಿ ಮದ್ಯ ಸಮರ್ಪಣೆ ಮಾಡೋದು. ಅದನ್ನು ಶಾಕ್ತರು ಕಾಪಾಲಿಕರು ಈಗಲೂ ಮಾಡ್ತಾರೆ. ಸ್ಮಶಾನದಲ್ಲಿ ಕೂತು ಆ ಮಣ್ಣಿನ ಮಡಕೆ ತುಂಬ ಮದ್ಯ ತುಂಬಿಸಿ, ಅದು ಈ ಹಳ್ಳಿ ಮದ್ಯ, ಅದನ್ನು ತುಂಬಿಸಿ ದೇವರಿಗೆ ಸಮರ್ಪಣೆ ಮಾಡಿ ಅದನ್ನು ಇವತ್ತು ಕೂಡ ಕೆಲವು ದೇವಾಲಯಗಳಲ್ಲಿ ಕೂಡ ಅದನ್ನು ಕೊಡ್ತಾರೆ ಅಂತ ಕೇಳಿದ್ದೆ ನಾನು. ಉಜ್ಜಯಿನಿಯಲ್ಲಿ ದೇವರಿಗೆ ಸಮರ್ಪಣೆ ಮಾಡಿದ ಮದ್ಯವನ್ನೇ ತೀರ್ಥವಾಗಿ ಕೊಡ್ತಾರೆ ಅಂತ ಕೇಳಿದ್ದೇನೆ. ಹಾಗಾಗಿ ನಿಮಗೊಂದು ಸ್ವಲ್ಪ ತೀರ್ಥಪ್ರಾಶನ ಮಾಡಬೇಕು ಅಂತ ಮನಸ್ಸಿದ್ದರೆ ಒಳ್ಳೆಯ ಕಡೆಗೆ ಹೋಗ್ಬೋದು. ಉಜ್ಜಯಿನಿಗೆ ಹೋಗಿ ದೇವರ ದರ್ಶನ ಮಾಡಿ ತೀರ್ಥಪ್ರಾಶನ ಮಾಡಿ ಬರ್ಬೋದು. ಮಡಕೆಯಲ್ಲಿ ಮದ್ಯ ತುಂಬಿಸಿ ಅದನ್ನು ಕಾಳಿಗೆ ಅರ್ಪಣೆ ಮಾಡಿ ಅದನ್ನು ಕುಡಿಬೇಕು. ಇದು ಪಂಚಮಕಾರಗಳಲ್ಲಿ ಒಂದು ಸೇವನೆ ಆಯ್ತಲ್ಲಿ, ಮದ್ಯ ಸೇವನೆ. ಮದ್ಯ ಸೇವನೆ ಯಾಕೆ ಕುಡಿಯೋದು ಅಂದರೆ, ಕುಡಿದು ಏನೂ ಆಗಬಾರ್ದು ಅದಕ್ಕೋಸ್ಕರ ಕುಡಿಯೋದು. ಕುಡಿದು ಪ್ರಜ್ಞೆ ತಪ್ಪಬೇಕು ಅಂತಲ್ಲ, ಕುಡಿದು ರಸ್ತೆಯಲ್ಲಿ ಬೀಳಬೇಕು ಅಂತಲ್ಲ, ಕುಡಿತದ ಯಾವ ಪರಿಣಾಮವೂ ಆಗದಂತೆ ಅದನ್ನು ಓವರ್ಕಮ್ ಮಾಡಿಕೊಳ್ಳುವುದು. ಇದು ಕೃಷ್ಣ ಹೇಳ್ತಾರೆ, ಕುಡಿಯೋದು ಯಾಕೆ, ಅದು ಪರಿಣಾಮ ಆಗಬಾರ್ದು ಅಂತ ಒದ್ದಾಡೋದಕ್ಕೆ ಕುಡಿಯೋದು ಬಿಟ್ಟರೆ ಒಳ್ಳೆಯದಲ್ವ. ಅದೇ ಇದು ಈ ದ್ರಾವಿಡ ಪ್ರಾಣಾಯಾಮ ಯಾಕೆ, ಇದು ಶಕ್ತಿಯ ಉಪಾಸನೆಯಲ್ಲಿ ಇರತಕ್ಕಂಥದ್ದು. ನಿಮಗೇನು ದೋಷಗಳು, ಕುಡಿಬೇಕು, ಕುಡಿತದ ಪರಿಣಾಮವನ್ನು ಬುದ್ಧಿ ಮೇಲೆ ಏನೂ ಅದು ಪರಿಣಾಮ ಮಾಡದಂತೆ ಅದನ್ನು ಓವರ್ಕಮ್ ಮಾಡಬೇಕು. ಚೂರು ಕೂಡ ಬುದ್ಧಿ ಮೇಲೆ ಪರಿಣಾಮ ಆಗದಂತೆ, ಬಹಳ ಕಷ್ಟ. ಆದರೆ ಅದನ್ನು ಸಾಧನೆ ಮಾಡೋರಿದ್ದಾರೆ. ಕೃಷ್ಣ ಹೇಳ್ತಾನೆ, ಯಾಕೆ ಮಾಡಬೇಕು, ಅಷ್ಟು ಕಷ್ಟ ಯಾಕೆ ಕೊಡಬೇಕು, ನಿಮಗೆ ಕುಡಿತದ ಪರಿಣಾಮ ಆಗಬಾರ್ದಲ್ಲ, ಕುಡಿದು ಬಿಟ್ಟರೆ ಸೈ ಇಸಿಯಷ್ಟು ಇರುವಾಗ ಕುಡಿದು ಅದರ ಪರಿಣಾಮ ಆಗಬಾರ್ದು, ಇದು ಹಾಕಬೇಕು. ಆಮೇಲೆ ಎರಡನೇದು ಪಂಚಮಕಾರಗಳಲ್ಲಿ ಎರಡನೇದು ಮದ್ಯ, ಮತ್ಸ್ಯ, ಮಾಂಸ. ಮತ್ಸ್ಯವನ್ನು ಮತ್ತು ಮಾಂಸವನ್ನು ತಿನ್ನುವುದು. ಇದು ಮತ್ಸ್ಯ ಅನ್ನೋದನ್ನು ಸಹಜವಾಗಿ ಮಾಂಸದಲ್ಲಿ ಸೇರಿಸುವುದಿಲ್ಲ ಪ್ರಾಚೀನರು. ಮಾಂಸಾಹಾರಿಗಳು ಅಲ್ಲದವರು ಮತ್ಸ್ಯಾಹಾರಿಗಳಾಗಬಹುದು. ನಿಮಗೆ ಅಂದರೆ ಈ ಬಂಗಾಲದಲ್ಲಿ ಅದರ ಆಚೆಗೆ ಹೋದರೆ ಮಾಂಸಾಹಾರವೂ ಇದೆ. ನಿಮಗೆ ಅಸ್ಸಾಂ ಮತ್ತು ಕಾಶ್ಮೀರಕ್ಕೆ ಹೋದರೆ ಅಲ್ಲಿ ಮಾಂಸವನ್ನು ತಿಂತಾರೆ ಬ್ರಾಹ್ಮಣರು. ಅಸ್ಸಾಂನಲ್ಲಿಂದ ಈಚೆಗೆ ಬಂದರೆ ನಿಮಗೆ ಅಲ್ಲಿ ಬಂಗಾಲದಲ್ಲಿ ಬ್ರಾಹ್ಮಣರು ಮೀನು ತಿಂತಾರೆ, ಮಾಂಸ ತಿನ್ನೋರು. ಯಾಕೆಂದರೆ ಮತ್ಸ್ಯ ಅನ್ನೋದು ಮಾಂಸ ಅಲ್ಲ. ಒಂದೊಂದು ಕಡೆ ಒಂದೊಂದು ಆಚಾರಗಳು. ಇವಾಗ ನೀವು ವಿದೇಶಕ್ಕೆ ಹೋದರೆ ನೀವು ನಾನ್ ವೆಜಿಟೇರಿಯನ್,
ಅಲ್ಲ, ನಾವು ನಾನ್ ವೆಜ್ ಯಾವುದು ಬೇಡ, ಬರೀ ವೆಜಿಟೇರಿಯನ್ನು ಅಂತ ಹೇಳಿದರೆ ಅವರು ಕೊಡ್ತಾರೆ ನಿಮಗೆ ಏನೋ ತಿನ್ಲಿಕ್ಕೆ ಕೊಡ್ತಾರೆ ಅಲ್ಲಿ ಏನೋ ಡಿಶಸ್ ಮಾಡಿ. ಅಮೇರಿಕಾದಲ್ಲಿ ಅವನು ನೀವು ಹೇಳಬೇಕು ವೆಜಿಟೇರಿಯನ್, ಪ್ಯೂರ್ ವೆಜಿಟೇರಿಯನ್, ಓಕೆ ಪ್ಯೂರ್ ವೆಜಿಟೇರಿಯನ್ ಅಂತ ನಿಮಗೆ ಅವರು ಸೂಪು ಎಗ್ ಹಾಕಿ ಕೊಡ್ತಾರೆ. ಯಾಕೆಂದರೆ ಎಗ್ ಅನ್ನೋದು ನಾನ್ ವೆಜಿಟೇರಿಯನ್ ಅಲ್ಲ ಅವರ ಪ್ರಕಾರ. ಅದು ಎಗ್ಗು ಒಂದು ವೆಜಿಟೇರಿಯನ್ ಫುಡ್ ಅವರಿಗೆ. ಹಾಗೆ ಹಿಂದಿನ ಒಂದು ಸಂಪ್ರದಾಯದಲ್ಲಿ ಕೆಲವರು ಮೀನು ಅನ್ನೋದು ಅದು ಮಾಂಸ ಭಕ್ಷಣೆಗೆ ಅಷ್ಟು ಅಲ್ಲ, ಅದು ಬೇರೆ ಅಂತ ಮತ್ಸ್ಯ ಮಾಂಸ ಅಂತ ಎರಡು ಮಕಾರ ಪ್ರತ್ಯೇಕ ಮಾಡಿದರು. ಬಂಗಾಲದ ಬ್ರಾಹ್ಮಣರು, ಬಂಗಾಲದಿಂದ ನಮ್ಮ ಕರ್ನಾಟಕಕ್ಕೆ ಬಂದಿರತಕ್ಕಂಥವರು ಗೌಡ ಸಾರಸ್ವತ ಬ್ರಾಹ್ಮಣರು, ಅದರ ಪ್ರಭಾವದಿಂದ ಅವರು ಇವತ್ತಿಗೂ ಕೆಲವರು ಇಲ್ಲಿ ಬಂದ ಮೇಲೆ ಬಿಟ್ಟಿದ್ದಾರೆ. ವೈಷ್ಣವ ಸಂಪ್ರದಾಯ ಮಧ್ವಾಚಾರ್ಯ ಶಿಷ್ಯರಾದ ಮೇಲೆ ಕೆಲವರು ಇವತ್ತಿಗೂ ತಿಂತಾರೆ. ಅಂದರೆ ಅವರು ಹಿಂದಿನಿಂದ ಬಂದದ್ದು, ತಪ್ಪು ಅಂತ ಹೇಳೋದಲ್ಲ ನಾನು, ಬಂಗಾಲದಲ್ಲಿ ಬಂದದ್ದು, ಇವತ್ತಿಗೂ ಬಂಗಾಲದ ಬ್ರಾಹ್ಮಣರು ತಿಂತಾರೆ. ಹಾಗೆ ಕೆಲವರು ಇವತ್ತಿಗೂ ತಿಂತಾರೆ, ಕೆಲವರು ಇಲ್ಲಿ ಬಂದ ಮೇಲೆ ನಮ್ಮ ದಕ್ಷಿಣ ಭಾರತದ ವೈಷ್ಣವ ಸಂಪ್ರದಾಯದಲ್ಲಿ. ಆದರೆ ಒಂದು ತಮಾಷೆ ಏನು ಗೊತ್ತುಂಟ, ಬಂಗಾಲದಲ್ಲಿ ಕೂಡ ಬ್ರಾಹ್ಮಣರು ಮತ್ಸ್ಯ ತಿಂತಾರಲ್ಲ, ಯಾರು ಅಂದರೆ ಶಾಕ್ತ ಶೈವ ಬ್ರಾಹ್ಮಣರು ಮಾತ್ರ. ಚೈತನ್ಯ ಪಂಥಾನುಯಾಯಿಗಳಿದ್ದಾರಲ್ಲ ವೈಷ್ಣವರು, ಅವರು ಮತ್ಸ್ಯ ತಿನ್ನೋರು. ಆದ್ದರಿಂದ ವಿಶೇಷವಾಗಿ ವೈಷ್ಣವ ಪಂಥದಲ್ಲಿ ಮತ್ಸ್ಯ ಮಾಂಸ ನಿಷಿದ್ಧ. ಹಾಗಾಗಿ ಅವರು ಇಲ್ಲಿ ಬಂದು ಮಧ್ವಾಚಾರ್ಯ ಶಿಷ್ಯರಾದರು ಗೌಡ ಸಾರಸ್ವತರು. ಬಹುತೇಕ ಎಲ್ಲರೂ ಬಂದು ಗೋವೆಯಲ್ಲಿ ನಿಂತರವರು, ಗೋವೆಯಿಂದ ಮಧ್ವಾಚಾರ್ಯ ಶಿಷ್ಯರಾದ ಮೇಲೆ ವೈಷ್ಣವ ಧರ್ಮ ಸ್ವೀಕಾರ ಮಾಡಿದ ಮೇಲೆ ಹೆಚ್ಚಿನವರು ಬಿಟ್ಟರು. ಅದು ಕೆಲವರು ಹಿಂದಿನಿಂದ ಮನೆತನದ ರೂಢಿ ಅಂತ ಕೆಲವರು ಅದನ್ನು ಉಳಿಸಿಕೊಂಡ್ರು. ಅದನ್ನು ಯಾವುದನ್ನು ನಾನು ತಪ್ಪು ಸರಿ ಅಂತ ಹೇಳೋದಲ್ಲ, ನಡ್ಕೊಂಡು ಬಂದದ್ದನ್ನು ಉಳಿಸಿಕೊಳ್ತಾರೆ, ಅದು ದೊಡ್ಡ ಸಂಗತಿ ಏನಲ್ಲ. ಯಾಕೆ ಹೇಳಿದೆ ಅಂದರೆ ಮತ್ಸ್ಯ ಭಕ್ಷಣೆ, ಮತ್ಸ್ಯಕ್ಕೆ ಅದಕ್ಕೆ ನಮ್ಮ ಕಡೆ ಮೊಗವೀರರು ಮೀನು ಹಿಡಿಯೋರು ಏನು ಹೇಳ್ತಾರೆ ಗೊತ್ತಾ, ಅದನ್ನು ಅವರು ಕೂಡ ಮಾಂಸ ಅಂತ ಹೇಳೋಲ್ಲ, ಅದನ್ನು ನೀರಿನ ಬಾಳೆಕಾಯಿ ಅಂತಾರೆ. ಅದಕ್ಕೆ ಹೆಸರು ಕಡಲ ಬಾಳೆ ಅಂತ. ಅದು ಬಾಳೆಕಾಯಿ, ಹಾಗೆ ಬಾಳೆಕಾಯಿ ತೋಟದಲ್ಲಿ ಬೆಳೆಯೋದು, ನೀರಿನಲ್ಲಿ ಬೆಳೆಯೋ ಬಾಳೆಕಾಯಿ ಅಂತ. ಸೊ ಇಟ್ ಈಸ್ ಜಸ್ಟ್ ಲೈಕ್ ಬನಾನಾ, ದೇ ಎಂಜಾಯ್ ಇಟ್. ಅದರಿಂದ ಅದನ್ನು ಮಾಂಸಕ್ಕಿಂತ ಬೇರೆಯಾಗಿ ಮತ್ಸ್ಯ ಅಂತ ಹೇಳಿದ್ರು. ಆಯಿತು, ಮದ್ಯ ಕುಡಿಯೋದು, ಆಮೇಲೆ ಮತ್ಸ್ಯ ತಿನ್ನೋದು, ಅದಕ್ಕಿಂತ ಹೆಚ್ಚು ಮಾಂಸ ಭಕ್ಷಣೆ ಮಾಡಿ ಮಾಂಸ ತಿನ್ನುವುದರಿಂದ ಆಗತಕ್ಕಂಥ ಏನು ಪರಿಣಾಮಗಳು. ಯಾಕೆ ನಾವು ಏನು ಆಹಾರ ತಿಂತೇವೆ ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಆಗೋದಿಲ್ಲ. ನಾವು ಕುಡಿದದ್ದು ಮನಸ್ಸಿನ ಮೇಲೆ ಪರಿಣಾಮ ಮಾಡುತ್ತೆ, ತಿಂದದ್ದು. ಮಾಂಸ ಭಕ್ಷಣೆಯಿಂದ ಆಗ್ತಕ್ಕಂಥ ಯಾವುದೇ ತಾಮಸ ಆವೇಶಗಳು ನಮ್ಮ ಮನಸ್ಸಿಗೆ ಆಗದಂತೆ ಅದನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ಮದ್ಯ ಮಾಂಸ ಭಕ್ಷಣೆ. ಇದೊಂದು ಸಂಪ್ರದಾಯ ಇವತ್ತಿಗೂ ಉಂಟು. ಒಡಿಸ್ಸಾದಲ್ಲಿ ಮತ್ತು ಬಂಗಾಳದಲ್ಲಿ ಇದನ್ನು ಆಚರಣೆ ಅನುಷ್ಠಾನ ಮಾಡ್ತಕ್ಕಂಥ ಒಂದು ಪರಂಪರೆ ಇದೆ. ಕೃಷ್ಣ ಹೇಳೋದು, ಅಲ್ಲಪ್ಪ ನಿಮಗೆ ಮದ್ಯದ್ದು ಮಾಂಸದ್ದು ಮತ್ಸ್ಯದ್ದು ಇಫೆಕ್ಟ್ ಆಗಬಾರ್ದು, ಅದು ತಿಂದು ಇಫೆಕ್ಟ್ ಆಗಬಾರ್ದು, ಒದ್ದಾಡೋದು ಯಾಕೆ, ತಿನ್ನದೇ ಬಿಡ್ರಿ. ಸೊ ಕೃಷ್ಣ ಹೇಳೋದೇನೆಂದರೆ ಸರ್ವರಿಗೂ ಅನುಕೂಲವಾದ ಸರಳ ವಿಧಾನ ಬಿಟ್ಟು ಈ ಕೃಷ್ಣ ವಿಧಾನದಲ್ಲಿ ಯಾಕೆ ಸಾಧನೆ ಮಾಡ್ತೀರಿ? ಶಾಕ್ತ ಉಪಾಸನೆಯಿಂದ ಇಂಥದ್ದು. ಆಮೇಲೆ ಇನ್ನು ಇದಕ್ಕಿಂತಲೂ ಭಯಾನಕ ಮಾನಿನಿ, ಅಂದರೆ ಅವನು ರಾಮಾಯ ಜಾತಕಾಮಾಯ ಪ್ರಶಸ್ತ ಹಸ್ತಧಾರಣ ಅಂತ. ಯಾವ ಹೆಣ್ಣು ಬಯಸಿ ಬಂದರೂ ಆಕೆಯ ಸಮಾಗಮ ಮಾಡು, ಆದರೆ ಸೆಕ್ಷನ್ ಓವರ್ಕಮ್ ಮಾಡು. ಭಾರಿ ಕಷ್ಟ ಅಲ್ವ ಇದು? ಅಲ್ಲ, ಬ್ರಹ್ಮಚರ್ಯ ಪಾಲನೆ ಅಲ್ಲ. ಯಾವ ಹೆಣ್ಣು ಸಿಕ್ಕಿದರೂ ಅದನ್ನು ಭೋಗಿಸು, ಆದರೆ ಇಂದ್ರಿಯ ನಿಗ್ರಹವನ್ನು ಸಂಪಾದಿಸು. ಇದು ಕಾಂಟ್ರಡಿಕ್ಟರಿ. ಇದು ಯಾಕೆ ಕಷ್ಟಪಡಬೇಕು ಅಂತ. ಆಮೇಲೆ ಕೊನೆಗೆ ಮುದ್ರಾ ಅಂತ ಒಂದಿದೆ. ಮುದ್ರಾ ಅನ್ನೋದಕ್ಕೆ ಸಾಮಾನ್ಯವಾಗಿ ನಾನಾ ಬಗೆಯ ಮುದ್ರಾ ಅಂದರೆ ಒಂದು ರೀತಿಯಿಂದ ನಾವು ಸಾಮಾನ್ಯ ಹಬ್ಬ ಹರಿದಿನಗಳಲ್ಲಿ ದೇವರಿಗೆ ಅವಲಕ್ಕಿ ಕಜ್ಜಾಯ ಮಾಡ್ತೇವಲ್ಲ, ಆ ಅರ್ಥ ಸದ್ಯಕ್ಕೆ ಸಾಕು. ಮುದ್ರಾ ಅಂದರೆ ಅದು ಇದ್ದದಲ್ಲಿ ಸರ್ವಭೋಜ್ಯವಾಗಿರುವ ಮಕಾರ, ಅದು ಒಂದೇ ಮುದ್ರಾ. ಅವಲಕ್ಕಿ ಕಜ್ಜಾಯ ಅದು ಯಾವುದಕ್ಕೂ ಆಗುತ್ತೆ, ತುಳಸಿ ಪೂಜೆಗೂ ಆಗುತ್ತೆ, ಹಬ್ಬ ಹರಿದಿನಕ್ಕೂ ಆಗುತ್ತೆ. ಯಾವುದನ್ನು ಅವಲಕ್ಕಿ ಕಜ್ಜಾಯ ಮಾಡಿದ್ರೆ ಯಾರು ತಿನ್ಬೋದು. ಇದು ಶಾಕ್ತ ಪಂಥದಲ್ಲಿರತಕ್ಕ ಸಮಸ್ಯೆ. ಎಲ್ಲವನ್ನೂ ಬಳಸಿಕೊಂಡು ನಮ್ಮ ಇಂದ್ರಿಯವನ್ನು ಕೆಡಿಸುವ ಎಲ್ಲ ವಸ್ತುಗಳನ್ನು ಉಪಯೋಗಿಸಿಕೊಂಡು ಇಂದ್ರಿಯ ಗ್ರಾಮಂ ಸಂಯಮ್ಯ, ಆ ಇಂದ್ರಿಯವನ್ನು ನಿಯಂತ್ರಣ ಮಾಡಬೇಕು. ಇದು ಹೋಗೋ ಕೆಲಸ ಅಲ್ಲ, ಆಗಬಹುದು, ಆದರೆ ಅದು ಯಾಕೆ ಅಷ್ಟು ಕಷ್ಟಪಡಬೇಕು ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಕ್ಲೇಶೋ ಅಧಿಕತರಸ್ತೇಷಾಂ. ನೀವು ಅವ್ಯಕ್ತ ಉಪಾಸನೆಗೆ ಕೈ ಹಾಕಿದರೆ ಅದರಿಂದ ಸಾಧನೆ ಮಾಡಲಿಕ್ಕೆ ಬರುತ್ತೆ, ಆದರೆ ಕೊನೆಗೆ ಅದು ಆದಮೇಲೆ ಮತ್ತೆ ಪುನಃ ಭಗವದ್ ಉಪಾಸನೆ ಮಾಡಲೇಬೇಕಾ? ಏನು ಕಷ್ಟಪಟ್ಟದ್ದಷ್ಟೇ ಬಂತು. ಇದು ಸುತ್ತು ಬಳಸು ದಾರಿಯಲ್ಲಿ ಬಂದ ಹಾಗಾಯಿತು. ನೇರ ಬರಲಿಕ್ಕೆ ಒಂದು ದಾರಿ ಇದೆ, ಅದನ್ನು ಬಿಟ್ಟು ಹೀಗೆ ಪ್ರದಕ್ಷಿಣೆಯಾಗಿ ಬಂದ ಹಾಗಾಯಿತು ಅಷ್ಟೇ. ಅವ್ಯಕ್ತ ಉಪಾಸನೆ ಅನ್ನೋದು ಬಳಸು ದಾರಿ ಹೊರತು ಅದು ಸುಲಭದ ದಾರಿ ಅಂತೂ ಅಲ್ಲ.
ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತ ಆಸಕ್ತಚೇತಸಾಂ. ಯಾಕೆ ಅವ್ಯಕ್ತಾ ಹಿ ಗತಿ ದುಃಖಂ ದೇಹವದ್ಭಿ ಅವಾಭ್ಯತೆ. ಅವ್ಯಕ್ತ ಗತಿ ಅಂದರೆ ಅವ್ಯಕ್ತದ ಉಪಾಸನೆ ಮೂಲಕ ಪಡೆಯುವ ಗತಿ ಸಾಧನೆ, ಅದು ದೇಹವದ್ಭಿ ದುಃಖಂ ಅವಾಪ್ಯತೆ. ಬಹಳ ಕಷ್ಟದಿಂದ ಆ ದಾರಿಯಲ್ಲಿ ಸಾಗಬೇಕು, ಬಹಳ ಕಷ್ಟ, ಅತ್ಯಂತ ಕಷ್ಟವಾದ ದಾರಿ. ಅದು ಸುಲಭವಾದ ಸಾಧನೆ ಅಲ್ಲ. ನಿಮ್ಮ ಯಮನಿವಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಷ್ಟಾಂಗ ಯೋಗ ನಿರತರಾದವರು ಇರ್ತಾರಲ್ಲ, ಆ ಅಷ್ಟಾಂಗ ಯೋಗ ಭಾಳ ಕಷ್ಟ ಏನು ಅಂದರೆ ಹಠಯೋಗವಾಗಿ ಬಿಡುತ್ತೆ ಅದು. ಈ ಅಷ್ಟಾಂಗ ಯೋಗ ಅನ್ನೋದು ಮೊದಲು ಯಮನಿಯಮಗಳನ್ನು ಪಾಲಿಸುವುದೇ ಕಷ್ಟ. ಯಮನಿಯಮ ಆಸನ ಆಯಿತು, ಪ್ರಾಣಾಯಾಮ ಆಯಿತು, ಆಮೇಲೆ ಪ್ರತ್ಯಾಹಾರ ಧಾರಣ ಧ್ಯಾನ. ಪ್ರತ್ಯಾಹಾರ ಅನ್ನೋದು ನೋಡಿ, ನಾವು ಭಗವಂತನನ್ನು ಉಪಾಸನೆ ಮಾಡುವಾಗ ಪ್ರತ್ಯಾಹಾರಕ್ಕೆ ಬೇಕು, ಆದರೆ ಅದು ತನ್ನಷ್ಟಕ್ಕೆ ಕ್ರಮೇಣ ಆಗತ್ತೆ. ಪ್ರತ್ಯಾಹಾರ ಅಂದರೆ ವಿಡ್ರಾವಲ್ ಫ್ರಮ್ ಅನ್ವಾಂಟೆಡ್ ಎಕ್ಸ್ಟರ್ನಲ್ ವರ್ಲ್ಡ್ಸ್. ನಾವು ಕಣ್ಮುಚ್ಚಿ ಕೂತ್ಕೊಂಡಾಗ ಮೊದಲು ನಮಗೆ ಮನಸ್ಸಿನಲ್ಲಿ ಬರುವುದೆಲ್ಲ ಬೇಡವಾದ ಸಂಗತಿಗಳು ನೆನಪಾಗ್ತವೆ. ನಾವು ಜೀವನದಲ್ಲಿ ಅನುಭವಿಸಿದ ಒಳ್ಳೆಯ ವಿಷಯಗಳು, ಕೆಟ್ಟ ವಿಷಯಗಳು ಅದೇ ನೆನಪಾಗೋದು ಹೊರತು ದೇವರ ವಿಷಯ ಎಲ್ಲಿ ನೆನಪಾಗುತ್ತೆ. ಸೊ ದೇವರ ವಿಷಯ ನೆನಪಾಗಬೇಕಾಗಿದ್ದರೆ ಎರಡು ಸಂಗತಿಗಳುಂಟು. ಒಂದು, ಹಿಂದೆ ನಾವು ಅನುಭವಿಸಿದ್ದುಂಟಲ್ಲ ಬೇಡವಾದ ಸಂಗತಿಗಳು, ದೇವರನ್ನು ಮರೆಸುವಂಥ ವಿಷಯಗಳು, ಅದೆಲ್ಲ ಒಳಗೆ ಇವೆ ಸ್ಟೋರ್ ಆಗಿ. ವಿಡಿಯೋ ಕ್ಯಾಸೆಟ್ಟು, ಆ ವಿಡಿಯೋ ಕ್ಯಾಸೆಟ್ಟು ಆನ್ ಆಗದಂತೆ ನೋಡ್ಕೋಬೇಕು, ಅದು ಆನ್ ಆಗಬಾರದು. ಇದು ಒಂದು ಮುಖ. ಆಮೇಲೆ ನಿನ್ನೆ ಹಾಗೆ ನಾಳೆ ಏನು ಅಂತ, ನಾಳೆಯ ಬಗ್ಗೆ ಕನಸುಗಳು, ಲೌಕಿಕವಾದ ಆಸೆಗಳು. ನಾಳೆ ಒಂದು ಇಂಟರ್ವ್ಯೂ ಇದೆ, ಅಲ್ಲಿ ಕರೀತಾರೆ, ಅಲ್ಲಿ ಏನು ಕೇಳ್ತಾರೆ, ಅಲ್ಲಿ ಜಾಬ್ ಸಿಕ್ಕಿದ್ರೆ ಎಷ್ಟು ಸಾವಿರ ರೂಪಾಯಿ ಸಿಗ್ಬೋದು, ಇದೆಲ್ಲ ಶುರು ನಾಳೆಯ ನಿರೀಕ್ಷೆಗಳು. ಹಾಗಾದರೆ ಇಲ್ಲಿ ಪ್ರತ್ಯಾಹಾರ ಅಂದರೆ ಆ ನಿನ್ನೆಯದನ್ನು ಮೇಲೆ ಬರದಂತೆ ಮಾಡೋದು, ನಾಳೆಯದನ್ನು ಒಳಗೆ ಬರದಂತೆ ಮಾಡೋದು. ಇದು ಒಳಗಿನಿಂದ ಹೊರಗೆ ಬರಬಾರದು, ಹೊರಗಿಂದ ಒಳಗೆ, ಅದು ಎರಡನ್ನು ಬ್ಲಾಕ್ ಮಾಡಿಬಿಡೋದು ಪ್ರತ್ಯಾಹಾರ. ಭಾರಿ ಕಷ್ಟದ ಕೆಲಸ ಇದು. ಲಕ್ಷ್ಮೀ ಉಪಾಸಕರಿಗೆ ಫಚೀತಿ ಕೊಡುವಂಥದ್ದು ಇದು. ಯಾಕೆಂದರೆ ಆ ಪ್ರತ್ಯಾಹಾರದ ಸ್ಟೇಜಿನಲ್ಲೇ ನಿಮಗೆ ಡಿಸ್ಟರ್ಬೆನ್ಸಸ್ ಬರೋದು. ಋಷಿಗಳು ತಪಸ್ಸು ಮಾಡುವಾಗ ಅಪ್ಸರೆಯರು ಬಂದದ್ದು ಅದೇ ಸ್ಟೇಜಿನಲ್ಲಿ. ಧ್ಯಾನಕ್ಕೆ ಹೋದಾಗ ಅಲ್ಲ, ಆ ವಿಡ್ರಾ ಅದನ್ನು ಸ್ಟಾಪ್ ಮಾಡುವಾಗ ಅವೇ ಒಂದು ಗಾಳಿಸ ಮಾಡ್ತವೆ. ಏನೇನೋ ಅಪ್ಸರ ಸ್ತ್ರೀಯರು ಬರ್ತಾವೆ, ಅಥವಾ ಪ್ರಹ್ಲಾದನಂಥ ಹುಡುಗರಿಗೂ ತಪಸ್ಸಿಗೆ ಕೂತರೆ ಭಯಾನಕವಾದ ರಾಕ್ಷಸರು, ಹಲ್ಲು ಕಿರಿಯುವುದೇನು, ಪರಿಚಿ ಬಿಡ್ತೇವೆ, ಕೊಂದು ಬಿಡ್ತೇವೆ. ಈ ಭೂತ ಪ್ರೇತಗಳು ಕಾಣಿಸೋದು. ವಯಸ್ಸು ಭೂತ ಪ್ರೇತಗಳು ಬಂದರೆ ಸ್ವಲ್ಪ ಪ್ರಾಯ ಬಂದರೆ ಹುಡುಗಿಯರು ಕಾಣಿಸಿರ್ತಾರೆ. ಅಲ್ಲಿ ಒಟ್ಟಿಗೆ ಡಿಸ್ಟರ್ಬೆನ್ಸು, ಮೆಡಿಟೇಷನ್ನಿಗೆ ವಿಘ್ನವಾಗಿರತಕ್ಕಂಥ ಸಂಗತಿಗಳು ಅಡ್ಡ ಬರುವುದೇ ಪ್ರತ್ಯಾಹಾರದ ಸ್ಟೇಜಿನಲ್ಲಿ. ಭಗವಂತನನ್ನು ತಪಸ್ಸು ಮಾಡುವವರಿಗೆ ವಿಘ್ನಗಳು ಬಂದರೂ ಭಗವಂತ ಕ್ಷಮಿಸಿ ಬಿಡ್ತಾನೆ. ಲಕ್ಷ್ಮಿ ಕ್ಷಮಿಸೋಲ್ಲ, ಸಿವಿಯರ್ ಪನಿಷ್ಮೆಂಟ್ ಕೊಟ್ಟುಬಿಡ್ತಾಳೆ. ಆದ್ದರಿಂದ ಅವ್ಯಕ್ತಾಹಿಗತಿ ದುಃಖಂ ದೇಹವದ್ಭಿ ವಾಪ್ಯತೆ. ಬಹಳ ಕಷ್ಟದ ಕೆಲಸ ಅದು. ಆದ್ದರಿಂದ ಅವ್ಯಕ್ತ ಉಪಾಸನೆ, ನಾನು ಅದನ್ನು ಶ್ರೇಷ್ಠ ಅಂತ ಹೇಳೋಲ್ಲ. ಅವ್ಯಕ್ತ ಉಪಾಸನೆ ಮಾಡಿದ ಮೇಲೆ ಅವ್ಯಕ್ತ ಅವಳು ಪ್ರಸನ್ನಳಾದರೆ ನಾನು ಪ್ರಸನ್ನನಾಗಿಯೇ ಆಗ್ತೇನೆ, ಅದು ತಪ್ಪೇನೂ ಅಲ್ಲ. ಆದರೆ ಅವಳು ಪ್ರಸನ್ನರಾದ ಮೇಲೂ ನನ್ನ ಉಪಾಸನೆ ಮಾಡಲೇಬೇಕು, ಬಂದು ಸೇರಬೇಕು ನನ್ನಲ್ಲಿಗೆ. ಹಾಗಾದರೆ ಎಲ್ಲಿ ಸೇರಬೇಕೋ ಅಲ್ಲಿ ಅದರ ಉಪಾಸನೆ ಮುಖ್ಯ ಆಗುತ್ತೆ ಹೊರತು ಯಾರ ಮೂಲಕ ಸೇರಬೇಕೋ ಅವರ ಉಪಾಸನೆ ಸೆಕೆಂಡ್ರಿ ಆಗಿಬಿಡುತ್ತೆ. ಅದರಿಂದ ಉಪಾಸನೆಯಲ್ಲಿ ನನ್ನ ಉಪಾಸನೆಯೇ ಬಹಳ ಶ್ರೇಷ್ಠ. ನನ್ನನ್ನು ನೇರ ಉಪಾಸನೆ ಮಾಡುವವರೇ ಯುಕ್ತತಮರು. ಅವ್ಯಕ್ತವನ್ನು ಉಪಾಸನೆ ಮಾಡಿದ್ರು ನನ್ನನ್ನೇ ಒಂದು ಸೇರಬೇಕಲ್ಲ, ಏನು ಮಾಡಿದಾಗಾಯ್ತು ನೀವು ಅಂತ ಕೃಷ್ಣ. ಹಾಗಾದರೆ ತೇಪಿ ಪ್ರಾಪ್ನುವಂತಿ ಮಾಮೇವ ಅಂತ ಇದರಲ್ಲಿ ನೀನು ಹೇಳೋದು ನೋಡುವಾಗ, ಅವ್ಯಕ್ತವನ್ನು ಉಪಾಸನೆ ಮಾಡಿದ್ರು ನನ್ನನ್ನೇ ಸೇರೋದು, ನನ್ನನ್ನು ಉಪಾಸನೆ ಮಾಡಿದ್ರು ನನ್ನನ್ನೇ ಸೇರೋದು, ಯಾವುದೂ ತೊಂದರೆ ಇಲ್ಲ. ಎರಡು ದಾರಿ, ಈ ದಾರಿಯೂ ಆಗ್ಬೋದು ಆ ದಾರಿ ಆಗ್ಬೋದು ಅಂತ ಹೇಳಿದಾಗ ಆಯಿತು ಅಂತ ಕಾಣುತ್ತೆ. ಈಗನು ಅದಕ್ಕೆ ಹೇಳಿದ ಇಲ್ಲ, ಅವ್ಯಕ್ತ ಹಿಗತಿರು ದುಃಖಂ. ದುಃಖ ನಿನ್ನ ಉಪಾಸನೆ, ದುಃಖ ಇಲ್ವಾ? ಎಲ್ಲ ಉಪಾಸನೆ ಅಂದರೆ ದುಃಖವೇ. ಸುಖ ಎಲ್ಲಿ ಬಂತು? ಕಷ್ಟಪಡಬೇಕು. ಇಲ್ಲ, ನನ್ನ ಉಪಾಸನೆ ಬಹಳ ಸುಲಭ ಅಂತ ಅನ್ಬೇಕು. ಅವ್ಯಕ್ತಾಹಿಗತಿರ್ ದುಃಖಂ, ಅವ್ಯಕ್ತದ ಉಪಾಸನೆ ಬಹಳ ಕಷ್ಟದ ದಾರಿ. ಅದು ದೇಹವದ್ಭಿ ದುಃಖಂ ಅವಾಪ್ಯತೆ. ಅದಕ್ಕೆ ಎರಡು ಅರ್ಥ. ದೇಹವದ್ಭಿ ಅಂದರೆ ದೇಹದ ಒಳಗಿರುವುದು ಸಾಧಕರು ಅಂತ ಅರ್ಥ. ದೇಹ ಇಲ್ಲದೆ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಸಾಧಕರಿಗೆ ಬಹಳ ಕಷ್ಟದಿಂದ ಆ ದಾರಿ ಒಲಿಯುತ್ತೆ. ದುಃಖಂ ಅಂದರೆ ಕಷ್ಟದಿಂದ. ದುಃಖಂ ಯಥಾ ಸ್ಯಾತ್ ತಥಾ ಕ್ರಿಯಾವಿಶೇಷಣ. ಮತ್ತೊಂದು ದುಃಖಂ ಅವಾಪ್ಯತೆ, ಆ ಸಾಧನೆಯಿಂದ ಬರೇ ದುಃಖ ಅಷ್ಟೇ, ಸುಖ ಸಿಗೋಲ್ಲ, ಬರೇ ದುಃಖ ಪಡಬೇಕು.
ನಿನ್ನ ಉಪಾಸನೆಯಲ್ಲಿ ದುಃಖ ಇಲ್ವಾ? ಏನು ಸುಖ? ದೇವ್ರ ಉಪಾಸನೆ ಮಾಡಿ ಅದು ಏನು ಆನಂದ ಪಡಲಿಕ್ಕುಂಟು? ಕಷ್ಟವೇ ಅಲ್ವಾ? ಉಪಾಸನೆ ಅಂದರೆ ಕಷ್ಟವೇ, ಕಷ್ಟಪಡಬೇಕು, ಬೆಳಗಾತ ಹೇಳಬೇಕು, ಅನುಷ್ಠಾನ ಮಾಡಬೇಕು, ಅದು ಮಾಡಿ ನಿಮ್ಮ ಆ ಉಪಾಸನೆ ಲಿಸ್ಟೆಲ್ಲ ನೋಡಿದರೆ ಅದು ಸುಖದ ದಾರಿಯಲ್ಲ, ಪಚಿತಿ, ಒಟ್ಟಾರೆ ತಾಪತ್ರಯವೇ. ಉಪಾಸನೆ ಅಂದರೆ ತಾಪತ್ರಯವೇ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೇವ ಯೋಗೇನ ಮಾಂ ಧ್ಯಾಯಂತಹ ಉಪಾಸತೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ. ಅದು ನನ್ನ ಉಪಾಸನೆ ಮಾಡೋರಿಗೆ ಅಷ್ಟು ಕಷ್ಟ ಇಲ್ಲಪ್ಪ. ಯಾಕೆಂದರೆ ಬಹಳ ಸುಲಭ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ. ಏನು ಕಷ್ಟ ಇಲ್ಲ. ನೀವು ಎಲ್ಲವನ್ನೂ ನೀವು ಮಾಡ್ತಾ ಇದ್ದೀರಲ್ವ ಜೀವನದಲ್ಲಿ. ಏನು ಮಾಡ್ತೀರೋ ಅದನ್ನು ಮಾಡಿ. ನನಗೋಸ್ಕರ ಪ್ರತ್ಯೇಕ ಏನೂ ಮಾಡಬೇಡಿ. ಲಕ್ಷ್ಮೀ ಉಪಾಸನೆಗೆ ಅಂತ ಏನು ಪ್ರತ್ಯೇಕ ಕೂತು ನನಗೋಸ್ಕರ ಪ್ರತ್ಯೇಕ ಏನೂ ಮಾಡಬೇಡಿ. ಏನು ಮಾಡ್ತೀರೋ ಅದನ್ನು ಮಾಡಿ. ಅದನ್ನು ಮಾಡಿದ್ದನ್ನು ನನಗೆ ಅರ್ಪಣೆ ಮಾಡಿ. ಏತು ಸರ್ವಾಣಿ ಕರ್ಮಾಣಿ, ನೀವು ಮಾಡೋ ಎಲ್ಲ ಕರ್ಮವನ್ನು ಮಾಡಿ. ಅದು ಮಾಡಬೇಡಿ, ಇದು ಮಾಡಬೇಡಿ, ನಾನು ಯಾವುದೂ ರಿಸ್ಟ್ರಿಕ್ಟ್ ಮಾಡೋಲ್ಲ. ನೀವು ಏನು ಜೀವನಕ್ಕೋಸ್ಕರ, ಜೀವನ ನಿರ್ವಹಣೆಗೋ, ಹೊಟ್ಟೆ ಬಾಡಿಗೋ, ಬದುಕುವುದಕ್ಕೋ ಏನೋ ಮಾಡಬೇಕು. ಬದುಕಬೇಕಲ್ಲ ಸ್ವಾಮಿ, ಅದಕ್ಕೆ ಊಟ ಮಾಡಬೇಕು. ಊಟ ಮಾಡಬೇಕಲ್ಲ ಸ್ವಾಮಿ, ಅದಕ್ಕೆ ದುಡ್ಡು ಬೇಕು. ದುಡ್ಡು ಬೇಕಲ್ಲ ಸ್ವಾಮಿ, ಅದಕ್ಕೆ ಸಂಪಾದನೆ ಮಾಡಿಕೊಳ್ಳಿ. ಏನು ಮಾಡ್ತೀರೋ ಆ ಮಾಡುವ ಪ್ರತಿಯೊಂದು ಕ್ರಿಯೆಯನ್ನು ಕೂಡ ನನ್ನಲ್ಲಿ ಅರ್ಪಣೆ ಮಾಡಿ. ಅರ್ಪಣೆ ಮಾಡೋದು ಅಂದರೆ, ಒಂದು, ನಾನು ಏನು ಮಾಡಿದೆ ಅದನ್ನು ನನ್ನೊಳಗೆ ಕೂತು ಭಗವಂತ ಮಾಡಿಸಿದ, ಅದರಿಂದ ಇದು ಭಗವಂತನ ಪೂಜಾರೂಪವಾಗಿ ಅವನಿಗೆ ಅರ್ಪಿತವಾಗಲಿ ಅಂತ. ಇಷ್ಟೇ ಅನುಸಂಧಾನ. ಪ್ರತಿಯೊಂದು ಕ್ರಿಯೆಯಲ್ಲಿ ಈ ಅನುಸಂಧಾನ ಇದ್ದರೆ ಸಾಕು, ನಾನು ಉದ್ಧಾರ ಮಾಡ್ತೀನಿ. ಏತು ಸರ್ವಾಣಿ ಕರ್ಮಾಣಿ ಆದರೆ ದೇವರ ಪೂಜೆ ಮಾತ್ರ ದೇವರಿಗೆ, ಉಳಿದದ್ದು ನಮಗೆ ಅಂತ ಮಾಡಬಾರ್ದು. ನೀವು ಮಾಡುವ ಪ್ರತಿಯೊಂದು ಕ್ರಿಯೆಯೂ ಕೂಡ ನನ್ನ ಪೂಜೆ ಅಂತ ತಿಳ್ಕೊಂಡು ಮಾಡಿರಿ. ಆಗ ಮೈ ಸನ್ಯಸ್ಯ. ಯಾಕೆಂದರೆ ಮತ್ಪರಾಹ, ನಿಮ್ಮ ಇಡೀ ಚಿಂತನೆಯ ಕೊನೆಯ ಗುರಿ ನಾನಾಗಿರಬೇಕು. ಡೆಸ್ಟಿನೇಷನ್. ಪರ ಅಂದರೆ ತುತ್ತ ತುದಿಯ ಗುರಿ. ನಾನೇ ಗುರಿ. ನಿಮ್ಮ ಸಾಧನೆಗೆ, ನಿಮ್ಮ ಉಪಾಸನೆಗೆ, ನಿಮ್ಮ ಚಿಂತನೆಗೆ ಎಲ್ಲಕ್ಕೂ ನಾನೇ ಗುರಿ. ಆ ಅರ್ಪಣ ಭಾವದಿಂದ ಮಾಡಿರಿ. ಆದರೆ ಅನನ್ಯೇನೈವ ಯೋಗೇನ, ಆ ಉಪಾಸನೆ ಮಾತ್ರ ಅನನ್ಯವಾದ ಯೋಗ ಆಗಿರಬೇಕು ಅಂತ. ಅನನ್ಯಾಸ್ ತುಂಬ ಕಡೆ ಹೇಳ್ತಾನೆ ಕೃಷ್ಣ. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರಿಭಾಸತೆ ಅಂತ ಹೇಳ್ತಾನೆ. ಇಲ್ಲಿ ಅನನ್ಯೇನೈವ ಯೋಗೇನ ಅಂತ. ಯೋಗ ಅಂದರೆ ಉಪಾಯ. ಉಪಾಯ ಅನನ್ಯವಾಗಿರಬೇಕು ಅಂತ. ಅನನ್ಯ ಅಂದರೆ ಅದಾದರೆ ಅದು, ಇದಾದರೆ ಇದು, ಅದೇ ಅಂತ ಏನು ಅಂತ ಕೆಲವರಿಗೆ ಉಂಟು. ಯಾವ ದಾರಿಯಲ್ಲಿ ಹೋದರೆ ಏನು ಸ್ವಾಮಿ, ಗುರಿ ಮುಟ್ಟಿದರೆ ಸೈ, ಹಾಗಾದರೆ ಹಾಗೆ, ಹೀಗಾದರೆ ಹೀಗೆ. ನಾರಾಯಣದ ಉಪಾಸನೆ ನಾರಾಯಣದ ಉಪಾಸನೆ, ಲಕ್ಷ್ಮೀ ಉಪಾಸನೆ ಲಕ್ಷ್ಮೀ ಉಪಾಸನೆ, ಗಣಪತಿ ಆದರೆ ಗಣಪತಿ, ಯಾವುದಾದ್ರೂ ಒಂದು ಉಪಾಸನೆಪ್ಪ. ಅದಲ್ಲ. ಅನನ್ಯೇನೈವ ಯೋಗೇನ. ಯಾವತ್ತೂ ಕೂಡ ವಿಷ್ಣು ಪಾರಮ್ಯದಿಂದ ನಿನ್ನ ಮನಸ್ಸು ವಿಚಲಿತವಾಗದೆ ಏಕಾಗ್ರವಾಗಿ ಅನನ್ಯವಾಗಿ ಏಕದೇವತಾ ನಿಷ್ಠೆಯಿಂದ ನೀನು ನನ್ನನ್ನು ಉಪಾಸನೆ ಮಾಡಿದರೆ ಭಾಳ ಸುಲಭ. ಬೇರೆ ಏನು ನನ್ನ ಡಿಮಾಂಡ್ ಇಲ್ಲ. ಅದು ಮಾತ್ರ ಶೇಕಿ ಆಗಬಾರ್ದು. ದೇವರು ಯಾವ ದೇವರಾದರೆ ಏನು, ಇವತ್ತು ಆ ದೇವರು, ನಾಳೆ ಇನ್ನೊಂದು ದೇವ್ರನ್ನ ಟೆಸ್ಟ್ ಮಾಡಿ ನೋಡಿ, ಯಾವ ದೇವರು ಬೇಗ ಫಲ ಕೊಟ್ಟರು ಅವರು ಅಂತ. ಹೀಗೆ ಆಯಿತೋ ಯಾವ ದೇವರು ನಿನ್ನನ್ನು ಉದ್ಧಾರ ಮಾಡೋಣ. ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತಹ ಉಪಾಸತೆ. ಆ ಅನನ್ಯ ಯೋಗದಿಂದ ನನ್ನ ಧ್ಯಾನ ಮಾಡ್ತಾ ನನ್ನನ್ನು ಅವರು ಉಪಾಸನೆ ಮಾಡುವುದು ಮತ್ತು ಮಾಡಿದ ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಅರ್ಪಣೆ ಮಾಡುವುದೇ ಒಂದು ದೊಡ್ಡ ಉಪಾಸನೆ. ಈ ಸ್ಥಿತಿಯಲ್ಲಿ ನೀವು ಮಾಡ್ತಾ ಇದ್ದರೆ ಹೇಳ್ತಾನೆ, ನಿಮ್ಮಲ್ಲಿ ಇರ್ಬೋದು ಸಾಧನೆಯಲ್ಲಿ ಕೊರತೆ ಇರಬಹುದು, ಇಂದ್ರಿಯ ನಿಗ್ರಹ ಕಷ್ಟ ಆಗಬಹುದು, ಸರ್ವಭೂತ ಹಿತ ಚಿಂತನೆ ಆಗದೇ ಹೋಗಬಹುದು, ಎಲ್ಲ ಕಡೆ ಸಮದೃಷ್ಟಿ ಇಲ್ಲದೇ ಹೋಗಬಹುದು, ನಮ್ಮ ಚಿಂತನೆಯಲ್ಲಿ ಲೋಪದೋಷಗಳಿರಬಹುದು, ನಮಗೆ ಏಕಾಗ್ರತೆ ಬಾರದೇ ಹೋಗಬಹುದು. ಏನೂ ಇಲ್ಲದೇ ಇದ್ದರೂ ಕೂಡ ತೇಷಾಮಹಂ ಸಮುದ್ಧರ್ತ. ನಾನಿದ್ದೀನಿ ನಿನ್ನ ಗೈಡ್ ಮಾಡಲಿಕ್ಕೆ, ನಾನು ಉದ್ಧಾರ ಮಾಡ್ತೀನಿ. ನಿನಗೆ ಏಕಾಗ್ರತೆ ಇಲ್ಲ, ನಾನು ಕೊಡ್ತೀನಿ, ನನಗೆ ಶರಣಾಗು. ಆದರೆ ಲಕ್ಷ್ಮಿ ಏನಂತಾಳೆ, ಏಕಾಗ್ರತೆಯಿಂದ ಬಾ, ಬಂದ ಮೇಲೆ ಏಕಾಗ್ರತೆ ಕೊಡು, ಏಕಾಗ್ರತೆಯಿಂದ ಬಾ ಅಂದರೆ ಉದ್ಧಾರ ಮಾಡ್ತೀನಿ, ಇದ್ರೆ ಹೊರಟು ಹೋಗು ಅಂತಾಳೆ. ನಾನು ದೂರ ತಳ್ಳೋಲ್ಲ. ಭಗವಂತ ನನಗೆ ಏಕಾಗ್ರತೆ ಇಲ್ಲ ಕೊಡು ಅಂತ ನನ್ನನ್ನೇ ಕೊಡ್ತೀನಿ. ಅದರಿಂದ ನಿನ್ನಲ್ಲಿರುವ ಎಲ್ಲ ಕೊರತೆಗಳನ್ನು ಉದ್ಧಾರ ಮಾಡಿ ದಾರಿಗೆ ಮುಟ್ಟಿಸುವ ಹೊಣೆಯನ್ನು ನಾನು ಹೊತ್ತುಕೋತೇನೆ. ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್. ಈ ಜಗತ್ತು ಅನ್ನತಕ್ಕಂಥದ್ದು ಹುಟ್ಟು ಸಾವುಗಳ ಒಂದು ಕಡಲು ಏನಿದೆ, ಇದು ಈ ಹುಟ್ಟು ಸಾವುಗಳ ಪರಂಪರೆ, ಈ ಸಂಸಾರ ಅನ್ನತಕ್ಕಂಥ ಸಾಗರ ಕಡಲು,
ಕಡಲಿನ ದಡ ಹಾಯಿಸುವ ಕೆಲಸ ನಾನು ಮಾಡ್ತೇನೆ. ತಾಯಿ ಅಷ್ಟು ಸುಲಭದಲ್ಲಿ ಮಾಡೋಲ್ಲ. ನಾನು ನಿನ್ನ ಕೈ ಸೋತಿ ಅಂದರೆ ನಾನು ಕೈ ಕೊಟ್ಟು ಮೇಲೆ ಹಾಕ್ತೀನಿ. ತಾಯಿ ಈಜು ಕಲ್ತ್ಕೊಂಡು ಮೇಲೆ ಬಾ, ಇಲ್ಲಾಂದರೆ ಮುಳುಗು ಅಂತಾಳೆ. ನಾನು ಹಾಗಲ್ಲ, ನಿನಗೆ ಈಜು ಬರಲಿಲ್ಲ, ಅದು ಕೈ ಸೋತು ಅಂದರೆ ರಟ್ಟೆ ಹಿಡಿದು ಮೇಲಕ್ಕೆ ಹಾಕಿಬಿಡ್ತೀನಿ ನಾನು. ಅದರಿಂದ ಈ ಕಡಲಿನಿಂದ ಈಜುಬಾರದ ನೀನು ಮೇಲೆ ಬರಬೇಕಾಗಿದ್ದರೆ ಆ ಕಠಿಣ ಸಾಧನೆಯಿಂದ ಅಲ್ಲ, ಸುಲಭವಾಗಿ ನನಗೆ ಶರಣ ಭವಾಮಿ ನಚಿರಾತ್ ಪಾರ್ಥ. ಅದು ಎಷ್ಟು ನಚಿರಾತ್ ಅಂತಾನೆ. ನಾನೇನು ಟೈಮ್ ತೊಗೊಳ್ಳಲ್ಲ. ಜನ್ಮ ಎಷ್ಟು ಜನ್ಮ, 100 ಜನ್ಮ ಆದಮೇಲೆ ನೋಡೋಣ, ಹಾಗೇನಿಲ್ಲ. ನೀನು ಶರಣಾಗತಿ ಮಾಡಿದಿ, ನನಗೆ ಶರಣಾದೆ ಅಂದರೆ ತಕ್ಷಣ ನಿನ್ನನ್ನು ಉದ್ಧಾರ ಮಾಡುವಲ್ಲಿ ನಾನು ಪ್ರವೃತ್ತನಾಗ್ತೇನೆ. ಆದರೆ ಯಾರಿಗೆ ಒಂದು ಕಂಡೀಷನ್, ಮೈ ಆವೇಶಿತ ಚೇತಸಾಂ, ನಿಮ್ಮ ಚಿತ್ತ ಅಂದರೆ 3 ನೆಲೆಯಲ್ಲಿ ಹೇಳ್ತಾನೆ. ಮನಸ್ಸಿನಲ್ಲಿ ದೇವರು ಇರೋದು ಸಾಲದು ಅಂದ. ಮನಸ್ಸಿನಿಂದ ಒಳಗೆ ಬುದ್ಧಿ ಇದೆ, ಬುದ್ಧಿಯಲ್ಲಿ ದೇವರು ಬಂದು ಕೂಡಬೇಕು. ಬುದ್ಧಿಯಲ್ಲಿ ಕೂತರೂ ಸಾಲದು, ಯಾಕೆಂದರೆ ಬುದ್ಧಿಯಲ್ಲಿ ಕೂತರೂ ಮರೆತು ಹೋಗುತ್ತೆ. ಅದು ಸದಾ ನೆನಪಿರಬೇಕಾದ್ರೆ ಚಿತ್ತದಲ್ಲಿ ಕೊಡಬೇಕು. ಚಿತ್ತ ಅನ್ನೋದು ಮೆಮೊರಿಷನ್. ಅದನ್ನು ಮೈ ಆವೇಶಿತ ಚೇತಸಾಂ, ಮನಸ್ಸಿನಿಂದ ಒಳಗೆ ಬುದ್ಧಿ, ಬುದ್ಧಿಯಿಂದ ಒಳಗೆ ಚಿತ್ತದಲ್ಲಿ ನಾನು ಬಂದು ಕೂತಾಗ ಆಮೇಲೆ ನೀನು ಏನು ಮಾಡಿದರೂ ನಾನು ನಿನ್ನನ್ನು ಬಿಟ್ಟು ಹಾಕಲು ಉದ್ಧಾರ ಮಾಡ್ತೇನೆ. ಅಲ್ಲಿ ತನಕ ನೀನು ಎಚ್ಚರ ವಹಿಸು. ನಿನ್ನ ಮನಸ್ಸಿನಿಂದ ಒಳಗೆ ಹೋಗಿ ಬುದ್ಧಿಯಲ್ಲಿ ಭಗವಂತ ಕೂಡಬೇಕು. ಮನಸ್ಸಿನಲ್ಲಿ ಭಗವಂತ ಕೂತರೆ ಏನಾಗುತ್ತೆ ಗೊತ್ತಾ? ಎಲ್ಲರ ಮನಸ್ಸಲ್ಲಿ ಭಗವಂತ ಕೂತಿರ್ತಾನೆ. ಅದಕ್ಕೇನು ಸಾಧನೆ ಬೇಡ. ದೇವರನ್ನು ನಂಬಬೇಕಾ ಬೇಡವಾ ಯಾರಿಗೊತ್ತು? ದೇವರು ಹೌದು ಇದ್ದಾನೋ ಇಲ್ವೋ ಅಂತಲೇ ಗೊತ್ತಿಲ್ಲ, ನಂಬುದೇ ಇದು ಮನಸ್ಸು. ಮನಸ್ಸಲ್ಲಿ ದೇವರು ಇರೋದು ಅಂದರೆ ಗೊಂದಲಗಳು, ಕನ್ಫ್ಯೂಷನ್ಸು, ಕ್ವೆಶ್ಚನ್ಸ್, ಸಂಶಯಗಳು. ಅದರಿಂದ ದೇವರು ಮನಸ್ಸಲ್ಲಿ ಕೂತರೆ ಏನೂ ಉಪಯೋಗ ಇಲ್ಲ. ದೇವ್ರ ಮನಸ್ಸಲ್ಲಿ ಕೂತರೆ ದೇವರು ಇದ್ದಾನೆ ಅನ್ನೋ ಸಂಶಯ ಇರುವವನಿಗೂ ಮನಸ್ಸಲ್ಲಿ ದೇವರಿದ್ದಾನೆ. ಬುದ್ಧಿಯಲ್ಲಿ ಕೂಡಬೇಕು. ಬುದ್ಧಿ ನಿಶ್ಚಯ, ದೇವರಿದ್ದಾನೆ ಅಂತ ದೃಢ ಆಯಿತು, ಆವಾಗ ಬುದ್ಧಿಯಲ್ಲಿ ಬರ್ತಾನೆ. ಯಾರು ಏನು ಹೇಳಿದರೂ ನಾನು ದೇವರನ್ನು ನಂಬ್ತೀನಿ, ಅದು ನನ್ನ ಕನ್ವಿಕ್ಷನ್. ಅಂದರೆ ದೇವರ ನಂಬಿಕೆ ಎನ್ನುವುದು ಅವನ ಕನ್ವಿಕ್ಷನ್ ಆಗಬೇಕು, ಆಗ ಬುದ್ಧಿಗೆ ಹೋಯಿತು. ಆದರೆ ಬುದ್ಧಿಯಲ್ಲಿ ಹೋದರೂ ಕೂಡ ಚಿತ್ತಕ್ಕೆ ಹೋಗೋಲ್ಲ. ಬುದ್ಧಿಯಲ್ಲಿ ಅವನಿಗೆ ಸಂಶಯ ಇಲ್ಲ, ಆದರೆ ಎಷ್ಟೊತ್ತಿಗೂ ದೇವರ ಸರ್ವೋತ್ತಮತ್ವದ ನೆನಪಿರೋಲ್ಲ, ಮರೆತು ಹೋಗುತ್ತೆ. ಜ್ಞಾನಿಗಳಿಗೆ, ಅಪರೋಕ್ಷ ಜ್ಞಾನಿಗಳಿಗೆ ಮರೆತು ಹೋಗುತ್ತೆ. ಆದ್ದರಿಂದ ಏನಾಗಬೇಕು ಅಂದರೆ ಬುದ್ಧಿಯಿಂದ ಚಿತ್ತಕ್ಕೆ ಹೋಗಬೇಕು. ಮೈ ಆವೇಶಿತ ಚೇತಸಾಂ, ಚೇತಸ್ಸು ಅಂದರೂ ಚಿತ್ತ ಅಂದರೂ ಒಂದೇ. ಚೇತಸ್ಸಿನಲ್ಲಿ ಹೋಗಿ ಸೇರಿಕೊಂಡಾಗ ಇನ್ನೂ ಅದು ಚೇತ ಅಂತ ಶಬ್ದ ಯಾಕೆ ಹೇಳ್ತಾನೆ ಅಂದರೆ ಚಿತ್ತದಿಂದಲೂ ಮುಂದಕ್ಕೆ ಹೋದರೆ ಚೇತನ ಅಂತಿದೆ. ಅದು ಚಿತ್ತ ಮತ್ತು ಚೇತನ ಎರಡನ್ನು ಒಟ್ಟಿಗೆ ಹೇಳುವ ಶಬ್ದ ಚೇತಸ್ಸು ಅಂತ. ಚೇತನ ಅಂದರೆ, ಚಿತ್ತ ಅಂದರೆ ಮೆಮೊರಿ ಶೆಲ್ಲು, ಚೇತನ ಅಂತಂದರೆ ಮೆಮೊರಿ ಶೆಲ್ಲಿನ ಎಕ್ಸ್ಪ್ಯಾನ್ಷನ್ ಆಫ್ ಮೆಮೊರಿ ಪವರ್. ಅಂದರೆ ಈಗ ನಮಗೆ ಬಾಲ್ಯದ ತನಕದ ಸಂಗತಿಗಳು ನೆನಪಾಗ್ತಾ ಇರ್ತದೆ, ಈ ಜನ್ಮದ್ದು, ಅದು ಚಿತ್ತ. ಹಿಂದಿನ ಜನ್ಮದ್ದು ನೆನಪಾಗಲಿಕ್ಕೆ ಶುರುವಾದರೆ ಅದು ಚೇತನ. ಅಂದರೆ ನೆನಪು ಅನ್ನೋದು ಅನ್ಲಿಮಿಟೆಡ್ ಆಗಿ ಕಾಲದ ಸೀಮೆ ದಾಟಿ, ಅಥವಾ ನಮ್ಮ ಜನ್ಮಗಳು ಅದೊಂದೊಂದು ನೆನಪಿನ ಘಟ್ಟಗಳು. ಒಂದು ಜನ್ಮದಲ್ಲಿದ್ದು ಅದರ ಹಿಂದಿನ ಜನ್ಮದ ನೆನಪಿರೋದಿಲ್ಲ, ಅದನ್ನು ದಾಟಿ ಅದರ ಆಚೆಗೂ ಸ್ಮರಣ ಶಕ್ತಿ ಹರಿದರೆ ಅದು ಚೇತನ. ನಿನ್ನ ಭಗವತ್ ಚಿಂತನೆ, ಭಗವಂತನ ನೆನಪು ಚೇತನ ಆಗಿಬಿಡಬೇಕು, ಚೇತನದಲ್ಲಿ ತುಂಬಿಬಿಡಬೇಕು. ಜನ್ಮ ಜನ್ಮಾಂತರಕ್ಕೂ ಹರಿದು ಬರುವ ಭಗವತ್ ಸ್ಮರಣೆ ಆಗಬೇಕು. ಇಲ್ಲದೆ ಇದನ್ನು ನೋಡಿ ಎಷ್ಟು ಅಪಾಯ ನೋಡಿ, ಎಷ್ಟು ಸೂಕ್ಷ್ಮವಾದ ಶಬ್ದಗಳನ್ನು ಬಳಸ್ತಾನೆ ಕೃಷ್ಣ. ಈ ಜನ್ಮದಲ್ಲಿ ಪೂರ್ತಿ ಭಗವಂತನ ಚಿಂತನೆ ಬಂತು ಅಂತ ಇಟ್ಕೊಳ್ಳಿ. ಬಂದರೆ ಯಾವುದೋ ಒಂದು ದುರಿತದಿಂದ ಮುಂದಿನ ಜನ್ಮದಲ್ಲಿ ಮರೆತು ಹೋಗ್ಬೋದು. ಮರೆತು ಹೋಯ್ತು ಅಂದರೆ ಪುನಃ ನೆನಪಿಗೆ ಬರೋವರೆಗೆ ಪುನಃ ಒದ್ದಾಟ. ಅದಕ್ಕೆ ಹೇಳಿದ ಮೈ ಆವೇಶಿತ ಚೇತಸಾಂ ಅಂತ. ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಜನ್ಮದಲ್ಲೂ ಆ ನೆನಪು ಅಳಿಯಬಾರದು. ನಿರಂತರ ಸರ್ವ ಜನ್ಮಗಳಲ್ಲೂ ಭಗವಂತನ ಸ್ಮರಣೆ ಬರುವಂಥ ಸ್ಥಿತಿಗೆ ನೀನು ಮುಟ್ಟಿದಾಗ ನಿನ್ನನ್ನು ಉದ್ಧಾರ ಮಾಡೋದಕ್ಕೆ ನಾನು ತುದಿಗಾಲಲ್ಲಿ ನಿಂತಿದ್ದೇನೆ. ಮಯ್ಯಾವೇಶಿತ ಚೇತಸಾಂ ಅದನ್ನೇ ಹೇಳ್ತಾನೆ ನೋಡಿ. ಮಯ್ಯೇವ ಮನ ಆಧತ್ಸ್ವ, ಮೈ ಚಿತ್ತಂ ನಿವೇಶಯ, ಮನಸ್ಸನ್ನು ಮೈ ಬುದ್ಧಿಂ ನಿವೇಶಯ. ಮೊದಲು ನನ್ನಲ್ಲಿ ಮನಸ್ಸಿಡು. ಮನಸ್ಸಿಟ್ಟ ಕೂಡಲೇ ಸಾಲದು. ಮನಸ್ಸನ್ನು ದೇವರು ಬಂದ, ಇದ್ದಾನೋ ಇಲ್ಲೋ ಗೊತ್ತಿಲ್ಲ, ಸುಮ್ಮನೆ ಧ್ಯಾನ ಮಾಡಿ ಟೈಮ್ ವೇಸ್ಟ್ ಮಾಡೋದು ಯಾಕೆ ಅಂತ ಕಾರಣ ಶುರುವಾಗುತ್ತೆ. ಆಮೇಲೆ ಬುದ್ಧಿಂ ನಿವೇಶಯ, ನಿರ್ಣಯಕ್ಕೆ ಬಾ. ದೇವರನ್ನು ಬುದ್ಧಿಯಲ್ಲಿ ತಂದು ನಿಲ್ಲಿಸು, ಮನಸ್ಸಿನಿಂದ ಬುದ್ಧಿ ಕರ್ಕೊಂಡು ಹೋಗು. ಅಂದರೆ ಆಮೇಲೆ ಡೌಟ್ಸ್ ಇಲ್ಲ.
ಬುದ್ಧಿಗೆ ಎರಡು ವಿಧದಿಂದ ಇದೆ ಅಪಾಯ. ಬುದ್ಧಿಯಲ್ಲಿ ಭಗವಂತನನ್ನು ನಿಲ್ಲಿಸಬಹುದು, ಭಗವಂತ ಇಲ್ಲ ಅಂತ ಬುದ್ಧಿಯಲ್ಲಿ ಬಂದುಬಿಟ್ರೆ ಅಲ್ಲಿ ಮುಗಿಯಿತು ಕಥೆ. ಅದನ್ನ ನಿರ್ಣಯ ಅವನು ಹೇಳೋದಕ್ಕೆ ಬುದ್ಧಿಗೆ ಕಳಿಸುವಾಗ ಮೊದಲು ಉಂಟೋ ಇಲ್ಲವೋ ಅಂತ ಮನಸ್ಸಿನ ಸಂಶಯ ಇತ್ತು. ಬುದ್ಧಿ ಕಳಿಸುವಾಗ ಇಲ್ಲ ಅಂತ ತೀರ್ಮಾನ ಆಗಿಬಿಟ್ರೆ ಉಪಯೋಗ ಇಲ್ಲ. ಬುದ್ಧಿ ನಿವೇಶಯ, ಬುದ್ಧಿಯನ್ನು ನನ್ನಲ್ಲಿ ನೆಲೆಗೊಳಿಸುವಂದರೆ ಭಗವಂತನ ಅಸ್ತಿತ್ವದ ನಿರ್ಧಾರ, ನಿಶ್ಚಯ ಜ್ಞಾನ ನಿನ್ನ ಬುದ್ಧಿಯಲ್ಲಿ ಗಟ್ಟಿಯಾಗಲಿ. ಬುದ್ಧಿಯಲ್ಲಿ ನೀನು ಗಟ್ಟಿಯಾಗಿ ಕೂತ್ಬಿಟ್ರೆ ಆಮೇಲೆ ಚಿತ್ತದಲ್ಲಿ ಏನು ಅಂತ ಯೋಚನೆ ಮಾಡಬೇಡ. ಆಮೇಲೆ ಚಿತ್ತಕ್ಕೆ ಕಳಿಸೋದನ್ನು, ಚಿತ್ತದಲ್ಲಿ ನಿರಂತರ ಮರೆಯದಂತೆ ಭಗವಂತನ ಎತ್ತರದ ಅರಿವು ಇರಲಿ ಅಂತ. ನೀವು ಶಿಷ್ಯಸಿ ಮಯ್ಯೇವ, ನಿನ್ನ ಬುದ್ಧಿಯಲ್ಲಿ ನಾನು ಕೂಡಿಸಿಬಿಟ್ಟೆ ನೀನು ಅಂದರೆ ಆಮೇಲೆ ಚಿತ್ತಕ್ಕೆ ಹೋಗೋದು ಅಷ್ಟು ಕಷ್ಟ ಆಗೋದಿಲ್ಲ. ನೀನು ನನ್ನಲ್ಲೇ ನೆಲೆಸಿಬಿಡ್ತೀಯ. ಅತ ಊರ್ಧ್ವಂ, ಬುದ್ಧಿಯಲ್ಲಿ ನಿಶ್ಚಯ. ಒಂದು ಸರ್ತಿ ಭಗವಂತನ ಇರವಿನ ನಿರ್ಧಾರ ಆದಮೇಲೆ ಅದು ಮನಸ್ಸು ನಿರಂತರ ಭಗವಂತನ ಕಡೆಗೆ ಹರಿಯುತ್ತದೆ ಅನ್ನುವಂಥದ್ದಕ್ಕೆ ಅಷ್ಟೇನು ಸಂಶಯ ಪಡೋದು ಬೇಡ. ಅದನ್ನು ಮನಸ್ಸು ಗಟ್ಟಿಯಾದ ಮೇಲೆ ಅದು ಚಿತ್ತದಲ್ಲಿ ಹೋಗಿ ಗಟ್ಟಿಯಾಗಿ ನಿಲ್ಲುತ್ತೆ. ಆದರೆ ಒಂದು ತಮಾಷೆ, ಕೃಷ್ಣ ಪ್ರತಿಯೊಂದು ಸಣ್ಣ ಸಣ್ಣ ಸಂಗತಿಯನ್ನು ಎಷ್ಟು ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡ್ತಾನೆ ಅಂತಂದರೆ, ಹೌದು ಮನಸ್ಸಿನಲ್ಲಿ ಕೂತರೆ ಸಾಲದು, ಯಾಕೆಂದರೆ ನಮಗೆ ತೀರ್ಮಾನ ಅದು ಭಗವಂತನ ಅಸ್ತಿತ್ವದ ನಿಶ್ಚಯ ಜ್ಞಾನ ಬರಲಿಲ್ಲ. ಬುದ್ಧಿಯಲ್ಲಿ ಕೂತಿತು, ಬುದ್ಧಿಯಲ್ಲಿ ಇಲ್ಲ ಅಂತಲ್ಲ, ಇದ್ದಾನೆ ಅಂತ ಭಗವಂತನ ಇರವಿನ ನಿರ್ಧಾರವೇ ಆಯಿತು. ಬುದ್ಧಿಯಲ್ಲಿ ಭಗವಂತ ಇದ್ದಾನೆ ಅಂತ ನಿಶ್ಚಯ ಆದಮೇಲೆ ಅದು ನಿರಂತರ ಅದರ ಸ್ಮರಣೆ ಉಳಿಬೇಕಲ್ವಾ? ನೀವೇ ಹೇಳಿದರೆ ಅಪರೋಕ್ಷ ಜ್ಞಾನಿಗಳಿಗೂ ಮರೆತು ಹೋಗುತ್ತೆ ಅಂತ. ಹಾಗಾದರೆ ಅದು ನಮ್ಮ ಕೈಯಲ್ಲಿಲ್ಲ, ಅದು ಬಹಳ ಕಷ್ಟದ್ದು. ಬುದ್ಧಿಯಲ್ಲಿ ಕೂಡಿಸಿದ ಮೇಲೆ ಕೂಡ ಅದು ಚಿತ್ತದಲ್ಲಿ ಬರುತ್ತೆ ಅನ್ನುವಂಥದ್ದು ನಿಶ್ಚಯ ಇಲ್ಲ. ದೊಡ್ಡ ಸಮಸ್ಯೆ ಏನು ಅಂದರೆ ನಮ್ಮದೆಲ್ಲ ದೇವರ ವಿಷಯ ಬಿಡಿ, ನಮ್ಮ ತುಂಬ ಜನ ಈ ಕಲಿಯುವಂಥ ಕಾಲೇಜಿನಲ್ಲಿ ಕಲಿಯುವ ಶಾಲೆ ಹೋಗುವ ಮಕ್ಕಳು ನನ್ನ ಹತ್ರ ಕೇಳ್ತಾರೆ, ನೆನಪಾಗಬೇಕಾದ್ರೆ ಏನು ಮಾಡಬೇಕು? ದೊಡ್ಡ ಸಮಸ್ಯೆ ಅವರು. ಅವ್ರಿಗೆ ಎಲ್ಲ ಇದೆ, ನೆನಪು ಹೊಂದಿರೋಲ್ಲ. ಯಾವುದು ಓದಿದ್ದು ನೆನಪಿರೋಲ್ಲ. ಟೆಕ್ಸ್ಟ್ ಬುಕ್ ಅಂತೂ ದೇವರಾಣೆಗೂ ನೆನಪಿರೋಲ್ಲ, ಮತ್ತು ಉಳಿದದ್ದಾದರೂ ನೆನಪಾದರು. ಓದಿದ್ದು ನೆನಪಾಗೋಲ್ಲ. ನೆನಪಿರ್ಬೇಕಾದ್ರೆ ಏನು ಮಾಡಬೇಕು ಅಂತ ಬಹಳ ಜನ ಹುಡುಗರು ಹುಡುಗಿಯರು ನನ್ನ ಹತ್ರ ಕೇಳ್ತಕ್ಕಂಥ ಮುಖ್ಯ ಪ್ರಶ್ನೆ ಇದೊಂದು, ನೆನಪಾಗಬೇಕಾದ್ರೆ ಏನು ಮಾಡಬೇಕು? ಯಾಕೆಂದರೆ ಅವರಿಗೊಂದು ಸಂಶಯ. ಬನ್ನಂಜೆ ಯಾವ ವಿಷಯ ಬೇಕಾದರೂ ಮಾತಾಡುವಾಗ ಅದಕ್ಕೆ ಸಂಬಂಧಪಟ್ಟ ಶ್ಲೋಕಗಳನ್ನು ಹೇಳ್ತಾನೆ, ಅದೇನು ಚೀಟಿ ಗೀಟಿ ಬರ್ಕೊಂಡು ಬರೋಲ್ಲ. ಆದರೆ ಅವ್ನ ನೆನಪು ಹೇಗೆ ಬರ್ತದೆ ಬನ್ನಂಜಿಗೆ? ಹಾಗೆ ನಮಗೆ ಯಾಕೆ ಬರೋಲ್ಲ? ಅದರದ್ದೊಂದು ಟೆಕ್ನಿಕ್ ಹೇಳಿಕೊಡಿ ಅಂತ ನಾನು ಹೇಳಿದೆ. ನನ್ನ ಹತ್ರ ಯಾವ ಟೆಕ್ನಿಕ್ಕು ಇಲ್ಲ. ನಾನು ಯಾಕೆ ಹೇಳ್ತೇನೆ? ನೆನಪಾಗ್ತದೆ ಅದರಿಂದ ಹೇಳ್ತೇನೆ. ಯಾಕೆ ನೆನಪಾಗ್ತದೆ ಗೊತ್ತಿಲ್ಲ ನನಗೂ ಕೂಡ. ನಿಮಗೆ ಟೆಕ್ನಿಕ್ ಹೇಗೆ ಹೇಳೋದು? ಮತ್ತೆ ಹೇಗೆ ನೆನಪು ಉಳಿತು ಅಂದರೆ ನಾನು ಹೇಳ್ತೇನೆ, ಮನಸ್ಸಿಗೆ ನೆನಪಿಟ್ಟುಕೊಂತ ಅಷ್ಟೇ. ನೀವು ಹೇಳೋಲ್ಲ. ನಿಮಗೇನಂದರೆ ಅಯ್ಯೋ ಆ ಕ್ಲಾಸನ್ನದು ಮರ್ತೋದ್ರೆ ಸಾಕು ಅಂತಿರುತ್ತೆ. ಪಾಠ ಕೇಳುವಾಗ ಅದು ರಗಳೆ ಯಾವಾಗ ಮುಗೀತದೆ, ಮರ್ತೋದ್ರೆ ಸಾಕು ಅಂತಿರುತ್ತೆ. ನಾನು ಯಾವುದನ್ನು ಶ್ರದ್ಧೆಯಿಂದ ಓದಿದ್ದೀನೋ ಇದನ್ನು ಮರಿಬೇಡ, ನೆನಪಿಟ್ಟುಕೊಂಡು ಮನಸ್ಸಿಗೆ ಹೇಳ್ತೇನೆ ಅಷ್ಟೇ. ಬೇರೆ ಏನು ಟೆಕ್ನಿಕ್ ಇಲ್ಲ. ಮನಸ್ಸು ನಾವು ಹೇಳಿದ ಹಾಗೆ ಮಾಡುವಂಥ ಒಂದು ಮುಗ್ಧ ವಸ್ತು. ಅದಕ್ಕೆ ಅದರದ್ದೇ ಆದ ತೀರ್ಮಾನ ಇಲ್ಲ. ನಾವು ಇದು ಒಳ್ಳೆಯ ವಿಷಯ, ಇದನ್ನು ಮರಿಬೇಡ ಅಂದರೆ ನೆನಪಿಟ್ಕೊಳ್ಳುತ್ತೆ ಅಷ್ಟೇ. ಮನಸ್ಸಿಗೆ ನಾವು ಏನು ಸಜೆಷನ್ ಕೊಟ್ಟೇವೋ ಅದನ್ನು ಕ್ಯಾರಿ ಔಟ್ ಮಾಡುತ್ತೆ ಅದು ಪ್ರಾಮಾಣಿಕವಾಗಿ. ಅದನ್ನು ನೆನಪಿಟ್ಟುಕೊಳ್ಳಲಿಕ್ಕೆ ಟೆಕ್ನಿಕ್ ಏನೂ ಇಲ್ಲ. ನೆನಪಿಟ್ಟುಕೊಳ್ಳುವುದು ಸಹಜ ಧರ್ಮ, ಮರೆಯುವುದು ಅಸಹಜ. ಎಲ್ಲ ಹಾಗೆ ಅಲ್ಲ, ನಮಗೆ ಸಹಜವಾದ ಅಸಹಜವಾಗಿದೆ. ಈಗ ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು ಸಹಜ, ಸತ್ಯ ಹೇಳುವುದು ಸಹಜ, ಸುಳ್ಳು ಹೇಳುವುದು ಅಸಹಜ. ಅದು ನಮಗೆ ಸತ್ಯಕ್ಕಿಂತ ಸುಳ್ಳು ಹೇಳುವುದು ಸುಲಭ ಅಲ್ವ? ಸಹಜವಾದದ್ದು ಕಷ್ಟ ಆಗಿ ಕೂತಿದೆ, ಅಸಹಜವಾದದ್ದು ಸುಲಭವಾಗಿಬಿಟ್ಟಿದೆ ನಮಗೆ ನಮ್ಮ ಬಾಯಿ ಸತ್ಯ ಹೇಳುವುದು ಬಹಳ ಸುಲಭ. ಆಗುವುದಿಲ್ಲ ಹೇಳಲಿಕ್ಕೆ. ಸ್ವಾಧೀನಂಚ ಸುದುರ್ಲಭಂಚ ಪದ್ಮಪುರಾಣ ಹೇಳುತ್ತೆ. ಸತ್ಯ ಅಂದರೆ ಸ್ವಾಧೀನಂಚ ಸುದುರ್ಲಭಂಚ. ಸ್ವಾಧೀನ ಅದು ಒಂದು ಇದ್ದದನ್ನು ಇದ್ದಾಗ ಹೇಳ್ಬೇಕಾದ್ರೆ ಯಾರಾದರೂ ಕಷ್ಟ ಉಂಟಾ? ಹೇಳಿಬಿಟ್ರೆ ಸೈ. ನಮ್ಮ ನಾಲಿಗೆಯಲ್ಲಿದೆ, ಮಾತಿದೆ, ಬಾಯಿ ಇದೆ, ನಾಲಿಗೆ ಇದೆ, ಹೇಳಿಬಿಟ್ರೆ ಸೈ. ಆದರೂ ಹೇಳಲಿಕ್ಕಾಗೋಲ್ಲ. ನಮ್ಮ ಸ್ವಾಧೀನವಾಗಿರತಕ್ಕ ಸತ್ಯ ಆದರೂ ಹೇಳಲಿಕ್ಕಾಗದ ದುರ್ಲಭ ವಸ್ತು ಅದು. ಅದೇ ರೀತಿ ನೆನಪು ಅನ್ನುವಂಥದ್ದು ಸಹಜ. ಮನಸ್ಸು ಇರುವುದೇ, ಚಿತ್ತ ಇರುವುದೇ ನೆನಪಿಟ್ಕೊಳ್ಳಿಕ್ಕೆ, ಮರೀಲಿಕ್ಕಲ್ಲ. ಮತ್ತು ಚಿತ್ತ ಇದೆ, ನೆನಪು ಯಾಕಿಲ್ಲ ಅಂದರೆ ಸ್ವಿಚ್ ಆಫ್ ಮಾಡಿದ್ದೇವೆ ನಾವು.
ನಾವು ಸ್ವಿಚ್ ಆಫ್ ಮಾಡಿದ್ದರಿಂದ ನೆನಪು ಅನ್ನೋದು ಆ ಸ್ವಿಚ್ ಆನ್ ಮಾಡದೆ ನೆನಪಾಗೋಲ್ಲ. ಯಾವ್ಯಾವುದೋ ಹೇಳ್ತಾರೆ ಪಕ್ಕ ನೆನಪಾಯ್ತು ಹೇಳ್ತೇವಲ್ಲ, ಅದು ಒಳಗಿಂದ ಆಟೋಮ್ಯಾಟಿಕಲಿ ಸ್ವಿಚ್ ಆನ್ ಆಗಿಬಿಟ್ರೆ ಯಾವುದೋ ಒಂದು ಯಾವತ್ತೋ ನಡೆದದ್ದು ಒಂದು ಇದ್ದಕ್ಕಿದ್ದ ಹಾಗೆ ನೆನಪಾಗ್ಬಿಡುತ್ತೆ. ಯಾಕಂದರೆ ಆ ಕ್ಯಾಸೆಟ್ ಆನ್ ಆಯಿತು ಸ್ವಿಚ್ಚು. ಸೊ ಒಳಗಿನಿಂದ ಎಲ್ಲವೂ ದಾಸ್ತಾನಿದೆ, ಏನೂ ಮಾಡಬೇಕಾಗಿಲ್ಲ. ಅದನ್ನು ಆನ್ ಮಾಡುವಂಥ ಮೆಥಡೇ ನಾವು ಮರೆತಿದ್ದೇವೆ. ನೆನಪು ಇದೆ, ಅದರ ನೆನಪಿನ ಸುರುಳಿ ಬಿಚ್ಚುವಂಥದ್ದು ಯಂತ್ರ ನಾವು ಮರೆತು ಬಿಟ್ಟಿದ್ದೇವೆ. ಆ ಕ್ಯಾಸೆಟ್ಟನ್ನು ಒಳಗಿಟ್ಟುಕೊಂಡು ಮರೆತು ಹೋಗಿದೆ. ಮರೆತು ಹೋಗೋದೇ ಇಲ್ಲ, ಯಾವುದೂ ಮರೆತು ಹೋಗೋದಿಲ್ಲ. ಆದರೆ ನೆನಪು ಆಗುವುದಿಲ್ಲ ಅಷ್ಟೆ. ನೆನಪು ಇದೆ, ಆಗುವುದಿಲ್ಲ. ಒಳಗೆ ಇದ್ದ ನೆನಪು ಹೊರಗೆ ಬರುವುದಿಲ್ಲ. ಅದರಿಂದ ಏನು ಮಾಡೋದು ಕೃಷ್ಣ? ನಿನ್ನನ್ನು ನಾವು ಎಷ್ಟೇ ಧ್ಯಾನ ಮಾಡಿದರೂ, ಎಷ್ಟೇ ಸ್ತೋತ್ರ ಮಾಡಿದರೂ, ಎಷ್ಟೇ ಭಕ್ತಿಯಿಂದ ಪೂಜೆ ಮಾಡಿದರೂ ಕೂಡ ನೀನು ಚಿತ್ತದಲ್ಲಿ ಬಂದು ಕೂಡುವುದಿಲ್ಲ. ಅದೊಂದು ದೊಡ್ಡ ಸಮಸ್ಯೆ. ಮನಸ್ಸು ಬುದ್ಧಿಯನ್ನು ತನಕ ಹೋಗ್ಬೋದು, ಚಿತ್ತಕ್ಕೆ ಹೋಗೋದು ಭಾಳ ಕಷ್ಟ. ನಮ್ಮ ಕೈಯಲ್ಲಿಲ್ಲ, ಮರೆತು ಹೋಗುತ್ತೆ, ಏನು ಮಾಡೋದು? ಅದಕ್ಕೂ ವಿಧಾನ ಉಂಟು ಅಂತಾನೆ ಕೃಷ್ಣ. ನಿಮಗೆ ಮನಸ್ಸಲ್ಲಿ ಇಟ್ಕೊಳ್ಳಿ, ಮೈಯೇವ ಮನಃ ಆವಿಷ್ಯ, ಆಮೇಲೆ ನನ್ನಲ್ಲೇ ಮನಸ್ಸಿಡು, ಮೈ ಬುದ್ಧಿಂ ನಿವೇಶಯ, ನನ್ನಲ್ಲಿ ಮನಸ್ಸಿಡು, ನನ್ನಲ್ಲಿ ಬುದ್ಧಿ ಇಡು. ಆಮೇಲೆ ಚಿತ್ತ ನನ್ನಲ್ಲಿ ಬರಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಿನಗೆ ಕಷ್ಟ ಆದರೆ ಅದನ್ನು ನಾನು ಹೇಳ್ತೇನೆ. ಯಾಕೆಂದರೆ ಅತ ಊರ್ಧ್ವಂ ನ ಸಂಶಯ ಅಂತ. ಅಲ್ಲಿ ತನಕ ಬುದ್ಧಿಯಲ್ಲಿ ಭಗವಂತ ಕೂತ ಮೇಲೆ ಮತ್ತೆ ದಾರಿ ತಪ್ಪುವ ಸಂಶಯ ಇಲ್ಲ. ನಿನಗೆ ಟ್ರ್ಯಾಕ್ ಸಿಕ್ಕಿತು, ಮತ್ತೆ ಟ್ರ್ಯಾಕ್ ಸಿಕ್ಕಿದ್ರು ಒಮ್ಮೆ ಹಳಿ ತಪ್ಪುತ್ತೀಯಾ, ಮತ್ತೆ ಹಳಿಗೆ ತಂದು. ಯಾಕೆಂದರೆ ಹಳಿ ಯಾವುದು ಅಂತ ಗೊತ್ತಿದೆ. ಹಳಿ ಸಿಕ್ಕಿದ ಮೇಲೆ ಹಳಿ ತಪ್ಪಿದರೂ ಹಳಿಯಲ್ಲಿ ಬಂದಿರ್ಬೋದು. ಹಳಿಯೇ ಸಿಗದೇ ಇದ್ದವರಿಗೆ ಏನೂ ಮಾಡಲಿಕ್ಕಾಗೋದಿಲ್ಲ. ಅದರಿಂದ ನೆನಪು ಏನು ಬರದೇ ಇದ್ದರೆ ಏನು ಮಾಡಬೇಕು? ಅದಕ್ಕೆ ನೆನಪೇ ಬಾರದೇ ಇದ್ದವ್ರು ಏನು ಮಾಡಬೇಕು ಅನ್ನೋಕ್ಕೂ ನಾನು ವಿಧಾನ ಹೇಳ್ತೇನೆ. ಅಂದರೆ ತನ್ನ ಸಾಧನೆ ಅನ್ನೋದು ಎಷ್ಟು ಸಿಂಪಲ್ಲು ಅಂತ ಹೇಳ್ತಾ ಹೋಗ್ತಾನೆ ಕೃಷ್ಣ. ಶ್ರೀತತ್ವದ ಸಾಧನೆ ಕ್ಲೇಶೋ ಅಧಿಕ ತರಹ ಭಾರಿ ಕಷ್ಟ ಅಂಥೇಳಿ, ತನ್ನ ಸಾಧನೆ ಉಪಾಸನೆ ಅನ್ನೋದು ಅತ್ಯಂತ ಸುಲಭ. ನಿಮಗೆ ಮಾಡಬೇಕು ಅಂತ ಮನಸ್ಸು ಮಾಡೋದು ಅಷ್ಟೇ ಬಾಕಿ, ಉಳಿದದ್ದು ಯಾವುದೂ ಕ್ಲೇಶ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸ್ಮರಣ ಶಕ್ತಿಯಲ್ಲಿ ಭಗವಂತ ಕೂಡದೇ ಇದ್ದರೆ ಏನು ಮಾಡಬೇಕು ಅನ್ನೋದನ್ನು ಮುಂದೆ ಹೇಳ್ತಾನೆ ಕೃಷ್ಣ. ಆ ಸ್ಮರಣ ಶಕ್ತಿ ಅಲ್ಲಿಂದ ಯಾವ್ಯಾವ ಹಂತದಲ್ಲಿ ಹೇಗೆ ನಾವು ಬೆಳೀಬೇಕು ಸಾಧನೆಯಲ್ಲಿ ಅಂತ, ಆ ಸ್ಮರಣ ಶಕ್ತಿಗೆ ಸಂಬಂಧಪಟ್ಟಂಥ ಕೃಷ್ಣನ ಮಾತನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಇವತ್ತಿನ ಸಮಯ ಇವಾಗ ನಾವು ಮುಕ್ತಾಯದ ಹಂತದಲ್ಲಿದ್ದೇವೆ. ನಾಳೆ ದಿವಸ ಸ್ಮರಣಶಕ್ತಿಯನ್ನು ಹೇಗೆ ಬೆಳೆಸಿಕೊಳ್ಳಬೇಕು, ಅಥವಾ ಸ್ಮರಣಶಕ್ತಿ ಇಲ್ಲದೇ ಇದ್ದರೂ ಹೇಗೆ ಸಾಧನೆ ಮಾಡಬೇಕು, ಸುಲಭವಾದ ವಿಧಾನಗಳೇನು ಅನ್ನೋದನ್ನು ಹೇಳ್ತಕ್ಕಂಥ ಮಾತುಗಳನ್ನು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.